ಪರಾಕ್ರಮ ಕಂಠೀರವ ಬಲ್ಲಿರೇನಯ್ಯ ಇರುವಂತಹ ಸ್ಥಳ ಮಂಗಳೂರು ವಿಶ್ವವಿದ್ಯಾನಿಲಯದ ಯಕ್ಷಮಂಗಳ ಪ್ರಶಸ್ತಿ ಪ್ರದಾನ ಸಮಾರಂಭದ ನಿರೂಪಣಾ ಗದ್ದುಗೆಗೆ ಯಾರೆಂದುಕೊಂಡಿದ್ದೀರಿ? ವಿಶ್ವವಿದ್ಯಾನಿಲಯದ ಯಕ್ಷಮಂಗಲದ ವಿದ್ಯಾರ್ಥಿ ಮಿತ್ರರಾದ ಸಾಯಿಸುಮನ್ ಅವರನ್ನು ಕೇಳಿಕೊಂಡಿದ್ದೇವೆ. ಹಾಗೆಂದುಕೊಳ್ಳಬಹುದು. ಓಲಗವಿದ್ದ ವಿಚಾರ ಆಲಿಸಬೇಕು. ಕಲಾನಂದಮಾನಂದ ಕಾಶಂ ಪ್ರಭೂತಂ ಸದಾನಂದ ಸಂಧಾನ ಸೂತ್ರಂ ಸುಸಿದ್ಧಂ ಸಹೃದ್ಯಂ ಸುವಂದ್ಯಂ ಸದಾ ತೋಷಜಂ ತತ್ ಮುದಂ ಯಕ್ಷಗಾನಂ ಸುನಾದಂ ನಮಾಮಿ. ಯಕ್ಷಮಾತೆಯನ್ನು ಮನಸಾ ವಂದಿಸುತ್ತ ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಶ್ರೀ ಪಿ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ, ಮಂಗಳ ಗಂಗೋತ್ರಿ ಕೊಣಾಜೆ ಇವರು ಕೊಡಮಾಡುವ 2024-25ನೇ ಸಾಲಿನ ಯಕ್ಷಮಂಗಳ ಪ್ರಶಸ್ತಿ ಹಾಗೂ ಯಕ್ಷಮಂಗಳ ಕೃತಿ ಪ್ರಶಸ್ತಿಗಳ ಪ್ರದಾನ ಸಮಾರಂಭದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಈ ಶುಭಾವಸರದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಆಗಮಿಸಿರುವ ಮಂಗಳೂರು ವಿಶ್ವವಿದ್ಯಾನಿಲಯದ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಅವರು, ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇದರ ಅಧ್ಯಕ್ಷರಾಗಿರುವ ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿ ಅವರು, ಸನ್ಮಾನಿತರ ಬಗ್ಗೆ ಅಭಿನಂದನಾ ನುಡಿಗಳನ್ನಾಡಲಿರುವ ಜಾನಪದ ವಿದ್ವಾಂಸರು ವಿಶ್ರಾಂತ ಕುಲಪತಿಗಳೂ ಆದ ಪ್ರೊಫೆಸರ್ ಕೆ ಚಿನ್ನಪ್ಪ ಗೌಡ ಅವರು, ಗೌರವ ಉಪಸ್ಥಿತಿಯಲ್ಲಿರುವ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲ ಸಚಿವರಾದ ಶ್ರೀ ಕೆ ರಾಜು ಮೊಗವೀರ ಅವರು ಹಾಗೂ ಇಂದು ಇಲ್ಲಿ ಸೇರಿರುವ ಸಜ್ಜನ ಸಹೃದಯಿ ಕಲಾ ಪ್ರೇಮಿಗಳಿಗೆಲ್ಲರಿಗೂ ಸಪ್ರೇಮ ನಮನಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಸಜ್ಜನ ಕಲಾ ಪ್ರೇಮಿಗಳೇ, ಕಾರ್ಯಕ್ರಮಕ್ಕೆ ಒಂದು ಶುಭ ಆರಂಭವೆಂದರೆ ಅದು ಭಗವಂತನ ಸ್ತುತಿ ಎಂಬುದು ಲೋಕರೂಢಿ. ಈಗ ಪ್ರಾರ್ಥನೆಯನ್ನು ಮಾಡಬೇಕಾಗಿ ನಮ್ಮ ಆಸ್ಥಾನ ಕಲಾವಿದರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಶ್ರೀ ಗುರುಗಣಾಧಿಪತಿಭ್ಯಾಂ ನಮಃ. ಗಜಮುಖದ ವಗಿ ಗಣಪಗಿ
ಸಹೃದಯರೇ, ಭಗವಂತನ ಅನುಗ್ರಹದ ಪ್ರಭೆ ಸರ್ವರ ಮೇಲೂ ಇರಲಿ. ಲೋಕ ಸಮಸ್ತ ಸುಖಿನೋ ಭವಂತು ಎಂಬ ಹಾರೈಕೆ ಎಲ್ಲರದೂ ಆಗಿರಲಿ ಎಂಬ ಆಶಯದೊಂದಿಗೆ ನಮ್ಮ ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಶ್ರೀ ಪಿ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಮಂಗಳ ಗಂಗೋತ್ರಿ ಕೊಣಾಜೆ ಈ ಸಂಸ್ಥೆಯ ಬಗ್ಗೆ ಎಲ್ಲರಿಗೂ ತಿಳಿಯುವರೆ ಪ್ರಾಸ್ತಾವಿಕ ನುಡಿಗಳ ಬೆಳಕು ಚೆಲ್ಲುವ ಮೂಲಕ ನಮ್ಮ ಇರವಿಗೆ ಬಂದವರತ್ತ ಒಲವ ಸ್ವಾಗತ ಕೋರುವುದು ನಮ್ಮ ಸಂಸ್ಕೃತಿ. ಅಂತೆಯೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಹನೀಯರೆಲ್ಲರನ್ನು ಸ್ವಾಗತಿಸಬೇಕಾಗಿ ಯಕ್ಷಗಾನ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ಧನಂಜಯ ಕುಂಬ್ಳೆಯವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸಾಯಿಸುಮ ಅವರ ಶ್ರುತಿಯಲ್ಲಿ ನಮಗೆ ಮಾತಾಡಕ್ಕೆ ಕಷ್ಟ. ತುಂಬಾ ಸೊಗಸಾದ ಆರಂಭವನ್ನ ನಮ್ಮ ಮುಂದಿರುವ ಎಲ್ಲ ಗೆಳೆಯರು ನಡೆಸಿಕೊಟ್ಟಿದ್ದೇನೆ. ಮೊದಲಿಗೆ ನಿಮಗೆ ಪ್ರೀತಿಯ ವಂದನೆಗಳನ್ನ ಸಮರ್ಪಿಸ್ತೇನೆ. ಯಕ್ಷಗಾನ ಅಧ್ಯಯನ ಕೇಂದ್ರಕ್ಕೆ ಇವತ್ತು ತುಂಬಾ ಸಂತೋಷದ, ತುಂಬಾ ಸಂಭ್ರಮದ ಒಂದು ದಿನ. ಯಕ್ಷಗಾನ ನಮಗೆಲ್ಲ ಗೊತ್ತಿರುವ ಹಾಗೆ ಅದು ಕರಾವಳಿಯ ಬದುಕನ್ನ ರೂಪಿಸ್ತಾ ಬಂದಿರುವ ಒಂದು ವಿಶಿಷ್ಟವಾದ ಕಲೆ. ಇಲ್ಲಿನ ನಂಬಿಕೆ ಇರ್ಬೋದು, ಇಲ್ಲಿನ ಭಾಷೆ ಇರ್ಬೋದು, ಇಲ್ಲಿನ ಮೌಲ್ಯಗಳಿರ್ಬೋದು, ಇಲ್ಲಿನ ಮನರಂಜನೆ ಇರ್ಬೋದು, ಹೀಗೆ ಎಲ್ಲವನ್ನು ಆವರಿಸಿಕೊಂಡು ಬೆಳೆದು ಬಂದಿರುವ ಒಂದು ಕಲೆ. ನಾವೆಲ್ಲ ಗಮನಿಸಿದರೆ ನಮಗೆಲ್ಲ ಗೊತ್ತೇ ಇದೆ, 5,000ಕ್ಕೂ ಅಧಿಕ ಪ್ರಸಂಗ ಕಾವ್ಯಗಳು, ಮತ್ತೆ 100ಕ್ಕೂ ಅಧಿಕ ಮೇಳಗಳು. ಅದರಲ್ಲಿ ಎಷ್ಟು ಜನ ನಮ್ಮಲ್ಲಿ ಮನೆಗಳಲ್ಲಿ ಕಲಾವಿದರು. ನಮ್ಮಲ್ಲಿ ಒಂದು ಮಾತಿದೆ, ಧಾರವಾಡದಲ್ಲಿ ನಿಂತು ಎಲ್ಲಿಗೆ ಕಲ್ಲು ಬಿಸಾಡಿದರೂ ಕೂಡ ಅದೊಬ್ಬ ಕವಿಯ ಮನೆಗೆ ಬೀಳ್ತದೆ ಅಂತ ಒಂದು ಮಾತಿದೆ. ಹಾಗೇನೆ ಕರಾವಳಿಯಲ್ಲಿ ನಾವು ಇಲ್ಲಿ ಎಲ್ಲಿ ನಿಂತು ನೋಡಿದರೂ ಕಾಣುವ ಮನೆಯಲ್ಲಿ ಒಬ್ಬ ಕಲಾವಿದನಾದರೂ ಇರ್ತಾನೆ. ಅಂತಹ ಒಂದು ಶ್ರೀಮಂತವಾದ ಬದುಕಿಯ ಯಕ್ಷಗಾನವನ್ನೇ ಬದುಕು ಮಾಡಿಕೊಂಡಿರುವ ಒಂದು ಕರಾವಳಿಯ ಈ ಭಾಗದಲ್ಲಿ ನಾವು ಇವತ್ತು ಇದ್ದೇವೆ, ಬದುಕ್ತಾ ಇದ್ದೇವೆ ಎನ್ನುವುದು ನಮಗೆಲ್ಲ ತುಂಬಾ ಸಂಭ್ರಮದ ಸಂಗತಿ. ಸಾಕಷ್ಟು ಯಕ್ಷಗಾನದ ಪ್ರದರ್ಶನಗಳು ನಮ್ಮ ಊರಲ್ಲಿ ನಡೀತವೆ. ಆ ಅರ್ಥದಲ್ಲಿ ತುಂಬಾ ವೈಭವ, ಅದ್ದೂರಿಯಾಗಿ ಯಕ್ಷಗಾನ ಕಲೆ ಬೆಳೀತಾ ಇದೆ. ಅದರ ಜೊತೆಗೇನೆ ಯಕ್ಷಗಾನದ ಭಾಗವತಿಕೆಯ ವೈವಿಧ್ಯ ಇರ್ಬೋದು, ಹಿಮ್ಮೇಳದ ವೈವಿಧ್ಯ ಇರ್ಬೋದು, ಬಣ್ಣಗಾರಿಕೆಯ ಅರ್ಥ ಇರ್ಬೋದು, ವೇಷಭೂಷಣಗಳ ವೈಭವ ಇರ್ಬೋದು, ಅಥವಾ ಕುಣಿತಗಳ ಮೆರುಗು ಇರ್ಬೋದು, ಪ್ರಸಂಗಗಳ ಕಾವ್ಯಾಂಶ ಇರ್ಬೋದು, ಅರ್ಥಗಾರಿಕೆಯ ಶೈಲಿ ಇರ್ಬೋದು. ಹೀಗೆ ಬೇರೆ ಬೇರೆ ಆಯಾಮಗಳಿಂದ ಯಕ್ಷಗಾನವನ್ನು ಅಧ್ಯಯನಕ್ಕೆ ಒಳಪಡಿಸಬೇಕಾದ, ಸಂಶೋಧನೆಗೆ ಒಳಪಡಿಸಬೇಕಾದಂತ ಒಂದು ಅಗತ್ಯ ಈ ಭಾಗದಲ್ಲಿ ಇದೆ. ನಮ್ಮ ಸಂಭ್ರಮ, ಹೆಮ್ಮೆ ಏನು ವಿಶ್ವವಿದ್ಯಾನಿಲಯದ್ದು ಅಂದ್ರೆ, ಇಡೀ ನಾವು ಯಕ್ಷಗಾನದ ಕಲೆಯನ್ನ ಜೀವಿಸ್ತಾ ಇರತಕ್ಕಂಥ, ಅದನ್ನು ಪೋಷಿಸ್ತಾ ಇರತಕ್ಕಂಥ 3 ಜಿಲ್ಲೆಗಳೇನಿವೆ, ಆ 3 ಜಿಲ್ಲೆಗಳಿಗೆ ಇವತ್ತು ವಿಶ್ವವಿದ್ಯಾನಿಲಯ ಇರುವುದು. ಅದು ನಮ್ಮ ಮಂಗಳೂರಿನ ವಿಶ್ವವಿದ್ಯಾನಿಲಯ. ಯಕ್ಷಗಾನಕ್ಕೆ ಅದು ಇರುವ ಒಂದು ವಿಶ್ವವಿದ್ಯಾನಿಲಯ ಅಂದ್ರೆ ಅದು ಮಂಗಳೂರು ವಿಶ್ವವಿದ್ಯಾನಿಲಯ. ಈ ವಿಶ್ವವಿದ್ಯಾನಿಲಯದಲ್ಲಿ ಈ ಕಲೆಯ ಕುರಿತಾದಂತಹ ಅಧ್ಯಯನ, ಸಂಶೋಧನೆ ಇತ್ಯಾದಿಗಳನ್ನೆಲ್ಲ ನಡೆಸುವುದಕ್ಕೆ ಸರ್ಕಾರವೇ ಮುಂದೆ ನಿಂತು ಒಂದು ಪೀಠ ಅದು ಸ್ಥಾಪನೆ ಆಗಬೇಕಾಗಿತ್ತು. ಆದರೆ ಆ ಕೊರತೆಯೊಂದನ್ನ ದಾನಿಗಳಾದ ಡಾಕ್ಟರ್ ದಯಾನಂದ ಪೈ ಮತ್ತು ಸತೀಶ್ ಪೈ ಅವರು ತುಂಬಿ ಎಲ್ಲದಕ್ಕೂ ನಾವು ಸರ್ಕಾರದ ಕಡೆಗೆ ನೋಡಬೇಕಾಗಿಲ್ಲ, ಇದನ್ನು ಖಾಸಗಿಯಾಗಿಯೂ ಅಥವಾ ಆಸಕ್ತಿ ಇರತಕ್ಕಂಥ ಪೋಷಕರು ಇದನ್ನು ಮುನ್ನಡೆಸಬಹುದು ಎನ್ನುವುದಕ್ಕೆ ಒಂದು ಒಳ್ಳೆಯ ಮಾದರಿಯನ್ನು ಹಾಕಿಕೊಟ್ಟು 1 ಕೋಟಿ ಅನುದಾನದ ಮೂಲಕ ಈ ವಿಶ್ವವಿದ್ಯಾನಿಲಯದಲ್ಲಿ ಯಕ್ಷಗಾನದ ಕುರಿತು ಅಧ್ಯಯನ, ಯಕ್ಷಗಾನದ ಕುರಿತು ಸಂಶೋಧನೆ, ಯಕ್ಷಗಾನದ ಪ್ರಸಾರ ನಡೆಯಬೇಕು ಎನ್ನುವ ಒಂದು ದಾರಿಯನ್ನ, ಒಂದು ಪ್ರೇರಣೆಯನ್ನ, ಒಂದು ಅವಕಾಶವನ್ನ ನಮಗೆ ಮಾಡಿಕೊಟ್ಟಿದ್ದಾರೆ. ಆರಂಭದಲ್ಲಿ ನಾನು ದಯಾನಂದ ಪೈಗಳು ಮತ್ತು ಅವರ ಸಹೋದರ ಸತೀಶ್ ಪೈ ಅವರನ್ನ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ನೆನಪು ಮಾಡಿಕೊಳ್ತಾ ಇದ್ದೇನೆ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಈ ಕೇಂದ್ರ ಆರಂಭಗೊಂಡು 12 ವರ್ಷಗಳಾದವು. ಇಷ್ಟು ಅವಧಿಯಲ್ಲಿ ಅನೇಕ ಚಟುವಟಿಕೆಗಳನ್ನ ನಾವು ಸೀಮಿತ ಅನುದಾನದ ಒಂದು ಮಿತಿಯ ಒಳಗಡೆ ಏನೇನು ಮಾಡಬಹುದು ಅವುಗಳನ್ನೆಲ್ಲ ಈ ಕೇಂದ್ರ ಮಾಡ್ತಾ ಬಂದಿದೆ. ತುಂಬಾ ಶ್ರದ್ಧೆಯಿಂದ ಈ ಹಿಂದಿನ ಈ
ಕೇಂದ್ರ ಅದು ಆರಂಭಗೊಳ್ಳುವಾಗ ಇದ್ದ ನಿರ್ದೇಶಕರು ಇದಕ್ಕೆ ಒಳ್ಳೆಯ ಅಡಿಪಾಯವನ್ನು ಹಾಕಿಕೊಟ್ಟಿದ್ದಾರೆ. ಪ್ರೊಫೆಸರ್ ಕೆ ಚಿನ್ನಪ್ಪ ಗೌಡ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅದರ ನಂತರ ಅದರ ಜವಾಬ್ದಾರಿಯನ್ನ ಶ್ರೀಪತಿ ಕಲ್ಲೂರಾಯರು ಮತ್ತು ನಾನು ನಿರ್ವಹಿಸ್ತಾ ಬಂದಿದ್ದೇವೆ. ಅವರು ಹಾಕಿಕೊಟ್ಟ ದಾರಿಯಲ್ಲಿ ಅದನ್ನು ಮುನ್ನಡೆಸ್ತಾ ಬಂದಿದ್ದೇವೆ. ಅನೇಕ ಕಾರ್ಯಕ್ರಮಗಳನ್ನು ಈ ಕೇಂದ್ರ ನಡೆಸ್ತಾ ಬಂದಿದೆ. ಅದು ವಿದ್ಯಾರ್ಥಿಗಳಿಗೆ ಇಲ್ಲಿ ಈ ವಿಶ್ವವಿದ್ಯಾನಿಲಯದಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳು ಅವರ ಶೈಕ್ಷಣಿಕ ಸಮಯ ಏನಿದೆ ಅದರ ಹೊರತಾದ ಸಂದರ್ಭದಲ್ಲಿ ಬಂದು ಯಕ್ಷಗಾನವನ್ನು ಇಲ್ಲಿ ಕಲಿತಾರೆ. ಪ್ರತಿ ಗುರುವಾರ ಮತ್ತು ಶುಕ್ರವಾರದ ದಿನಗಳಂದು ನಾವು ನಮ್ಮ ಕೇಂದ್ರದಲ್ಲಿ ನಾವು ಯಕ್ಷಗಾನದ ಕಲಿಕೆಯನ್ನ ಇಟ್ಟುಕೊಳ್ತೇವೆ. ಒಂದೊಂದು ದಿನ ಏನಾದರೂ ಆಚೀಚೆ ಆದರೆ ಶುಕ್ರವಾರದ ದಿನಗಳಲ್ಲಿ ಮಾತ್ರ ಅದನ್ನು ಮುಂದುವರಿಸಬೇಕು. ನಿರಂತರವಾಗಿ ಇದರಲ್ಲಿ ಕಲಿಕೆಯನ್ನ ಹಿರಿಯ ವಿದ್ಯಾರ್ಥಿಗಳು ಮತ್ತು ನಮ್ಮಲ್ಲಿ ಒಬ್ಬರು ತಜ್ಞ ಗುರುಗಳು ಬಂದು ಈ ಇಡೀ ಕಲಿಕೆಯ ಪ್ರಕ್ರಿಯೆ ಅದು ನಡೀತಾ ಬಂದಿದೆ. ಹೀಗೆ ಒಂದು ಕಡೆಯಲ್ಲಿ ಪ್ರತಿ ವರ್ಷ ನಮಗೆ 60-70 ವಿದ್ಯಾರ್ಥಿಗಳು ಯಕ್ಷಗಾನದ ಹೆಜ್ಜೆಗಾರಿಕೆಯಲ್ಲಿ ಕಲಿತು ಹೋಗ್ತಾರೆ. ಅವರು ಒಂದು ಪ್ರದರ್ಶನವನ್ನು ಕೂಡ ಪ್ರತಿ ವರ್ಷ ನೀಡಿ ಮುಂದಕ್ಕೆ ಹೋಗ್ತಾರೆ. ಇದಲ್ಲದೆ ನಾವು ಬೇರೆ ಬೇರೆ ಕಮ್ಮಟಗಳನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಇರುವ ಬೇರೆ ಬೇರೆ ಕಮ್ಮಟಗಳನ್ನ ಕಾರ್ಯಾಗಾರಗಳನ್ನ ಬಣ್ಣಗಾರಿಕೆಗೆ ಕುರಿತಾದಂತಹ ಕಾರ್ಯಾಗಾರಗಳನ್ನ ಮತ್ತು ವಿಚಾರ ಸಂಕಿರಣಗಳನ್ನ ಹೀಗೆ ಬೇರೆ ಬೇರೆ ಅನೇಕ ಕಾರ್ಯಕ್ರಮಗಳನ್ನ ನಾವು ನಿರಂತರ ಮಾಡ್ತಾ ಬಂದಿದ್ದೇವೆ. ನಮ್ಮಲ್ಲಿ ಉಪನ್ಯಾಸಗಳನ್ನು ಮಾಡಿದ್ದೇವೆ. ನಾವು ಕಲಾವಿದರ ಮಾಹಿತಿ ಸಂಗ್ರಹ ಮಾಡ್ತಾ ಬಂದಿದ್ದೇವೆ. ಈ ವರ್ಷ ಕಳೆದ ವರ್ಷ ನಾವು ಒಂದು ಹೊಸ ಪ್ರಯೋಗವನ್ನು ಬೇರೆ ಆರಂಭ ಮಾಡಿದ್ದೇವೆ. ಯಕ್ಷಾಯಣ ಎನ್ನುವ ಒಂದು ಹೊಸ ಪ್ರಯೋಗವನ್ನ ಹಿರಿಯ ಕಲಾವಿದರು 60-70 ದಾಟಿದ ಹಿರಿಯ ಕಲಾವಿದರ ಅವರ ಯಕ್ಷ ಪಯಣದ ಸ್ವಗತವನ್ನ ನಾವು ದಾಖಲೆ ಮಾಡಿಕೊಂಡು ಅದನ್ನ ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇವೆ. ಇದು ಸುಮಾರು ಒಂದು 50-60 ವರ್ಷಗಳ ಯಕ್ಷಗಾನದ ಒಂದು ಇತಿಹಾಸವನ್ನ, ಒಂದು ಸಾಂಸ್ಕೃತಿಕ ಸಂಗತಿಯನ್ನ ಕಾಪಿಡುವ ಒಂದು ಪ್ರಯತ್ನವಾಗಿ ನಾವು ಪರಿಗಣಿಸೋದನ್ನ ನಿಷ್ಠೆಯಿಂದ ಮಾಡ್ತಾ ಬಂದಿದ್ದೇವೆ. ಹೀಗೆ ಬೇರೆ ಬೇರೆ ಚಟುವಟಿಕೆಗಳನ್ನು ನಿರಂತರ ಯಕ್ಷಗಾನ ಅಧ್ಯಯನ ಕೇಂದ್ರ ನಡೆಸ್ತಾ ಬಂದಿದೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ನಾವು ವಿಶ್ವವಿದ್ಯಾನಿಲಯ ಹೆಮ್ಮೆಯಿಂದ ಹೇಳಿಕೊಳ್ಳುವ ಒಂದು ಕಾರ್ಯಕ್ರಮ ಯಾವುದಂದ್ರೆ ಈ ಕಾರ್ಯಕ್ರಮ ಯಕ್ಷಮಂಗಳ ಪ್ರಶಸ್ತಿ ಪ್ರದಾನ ಸಮಾರಂಭ. ನಿಡುಗಾಲ ಯಕ್ಷಗಾನದ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೆಲಸವನ್ನು ಮಾಡಿದ, ಬಹಳ ದೊಡ್ಡ ವ್ಯವಸಾಯ ಮಾಡಿದ ಹಿರಿಯ ಕಲಾವಿದರನ್ನ ನಾವು ಗುರುತಿಸಿ ಅವರಿಗೆ ಯಕ್ಷಮಂಗಳ ಪ್ರಶಸ್ತಿಯನ್ನ ನೀಡಿ ಅವರ ಸೇವೆಯನ್ನ ನಾವು ನಮ್ಮ ಸೀಮಿತ ಸಂಪನ್ಮೂಲದ ನಮ್ಮ ಸೀಮಿತವಾಗಿರತಕ್ಕಂಥ ಒಂದು ನೆಲೆಯಿಂದ ಅವರ ಈ ನಿಡುಗಾಲದ ಸೇವೆಯನ್ನು ನಾವು ಗೌರವಿಸ್ತಾ ಬಂದಿದ್ದೇವೆ. ಈ ವರ್ಷ ನಮ್ಮ ಪ್ರಶಸ್ತಿಯನ್ನ ಸ್ವೀಕಾರ ಮಾಡುವುದಕ್ಕಾಗಿ ನಮ್ಮ ಹಿರಿಯ ಯಕ್ಷಗಾನ ಅರ್ಥಧಾರಿಗಳು ಕಾಸರಗೋಡು ಈ ಪ್ರದೇಶದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದ, ಅಲ್ಲಿನ ಕನ್ನಡದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತ ಬಹಳ ಪ್ರಸಿದ್ಧರಾದ ವೈದ್ಯರು ಆಗಿರುವ ಡಾಕ್ಟರ್ ರಮಾನಂದ ಬನಾರಿಯವರು ಅವರು ಇವತ್ತು ಈ ಸಭೆಯಲ್ಲಿ ನಮ್ಮ ಜೊತೆಗೆ ಬಂದು ಹಿರಿಯರು ಬಂದು ಸೇರಿಕೊಂಡಿದ್ದಾರೆ. ಅತ್ಯಂತ ಗೌರವ ಮತ್ತು ಪ್ರೀತಿಯಿಂದ ನಾನು ಈ ಕಾರ್ಯಕ್ರಮವನ್ನು ಇನ್ನೊಬ್ಬರು ಈ ಬಾರಿಯ ಪ್ರಶಸ್ತಿಯನ್ನು ಸ್ವೀಕರಿಸುವುದಕ್ಕೆ ನಮ್ಮ ಜೊತೆಗೆ ಆಗಮಿಸಿರುವವರು ನಾಡಿನ ಹೆಸರಾಂತ ಕಲಾವಿದರು, ಅರ್ಥಧಾರಿಗಳು, ಉಭಯ ತಿಟ್ಟುಗಳಲ್ಲಿಯೂ ಕೂಡ ಪ್ರಸಿದ್ಧರು ಮತ್ತು ಯಕ್ಷಗಾನವನ್ನು ಕನ್ನಡದ ಆವರಣದಿಂದ ಆಚೆಗೆ ಇಂಗ್ಲಿಷಿಗೆ ತಗೊಂಡೋಗಿ ಇಂಗ್ಲಿಷ್ನ ಪ್ರಯೋಗಗಳನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಕ್ಷಗಾನದ ರುಚಿಯನ್ನ ಉಣಬಡಿಸಿದಂತ ಅತ್ಯಂತ ಹಿರಿಯರಾಗಿರುವ ಪ್ರೊಫೆಸರ್ ML ಸಾಮಗ ಅವರು ಬಂದಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ತೆಂಗುತಿಟ್ಟು ಯಕ್ಷಗಾನದಲ್ಲಿ ಬಣ್ಣದ ವೇಷಕ್ಕೆ ಪ್ರಸ್ತುತ ಯಾರು ಅಂತ ಕೇಳಿದ್ರೆ ಒಮ್ಮೆಲೆ ಗಟ್ಟಿ ಧ್ವನಿಯಲ್ಲಿ ಹೇಳಬಹುದಾದ ಹೆಸರು ಅದು ಸದಾಶಿವ ಶೆಟ್ಟಿಗ ಸಿದ್ದಕಟ್ಟೆಯವರು. ಇವತ್ತು ಅನಾರೋಗ್ಯದ ಒಂದು ನಿಮಿತ್ತ ಅವರಿಗೆ ಈ ಸಮಾರಂಭಕ್ಕೆ ಬರ್ಲಿಕ್ಕೆ ಆಗಲಿಲ್ಲ. ಆದ್ರೆ ನಾವು ಅವರ ಮನೆಗೆ ಹೋಗಿ ಅವರ ಇರುವಲ್ಲಿಗೆ ಹೋಗಿ ಅವರನ್ನು ಗೌರವಿಸುವವರಿದ್ದೇವೆ. ಅವರನ್ನು ನಾವು ಗುರುತಿಸಿ ಈ ಪ್ರಶಸ್ತಿಯನ್ನು ಘೋಷಿಸಿದಾಗ ಇಡೀ ನಮ್ಮ ಈ ಭಾಗದ ಎಲ್ಲ ಕಲಾವಿದರು ಕೂಡ ಬಹಳ ಪ್ರೀತಿಯಿಂದ ಒಳ್ಳೆ ಆಯ್ಕೆ ಮಾಡಿದ್ದೀರಿ ಅಂತ ನಮಗೆ ಕೇಂದ್ರಕ್ಕೆ ನಮ್ಮ ಬೆಂಬಲವನ್ನ ಸೂಚಿಸಿದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಳ್ತಾ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ನಾನು ಗೌರವಿಸ್ತಾ ಇದ್ದೇನೆ, ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಪ್ರತಿ ವರ್ಷ ನಾವು ಯಕ್ಷಮಂಗಳ ಕೃತಿ ಪ್ರಶಸ್ತಿಯನ್ನು ನೀಡ್ತಾ ಬಂದಿದ್ದೇವೆ. ಕೃತಿ ಪ್ರಶಸ್ತಿ ಯಕ್ಷಗಾನದಲ್ಲಿ ಬಂದಿರುವ ಮಹತ್ವಪೂರ್ಣವಾಗಿರುವ ಒಂದು ಕೃತಿಯನ್ನ ಗುರುತಿಸಿ ಕಳೆದ 5 ವರ್ಷಗಳ ಈಚೆಗೆ ಬಂದಿರುವ ಮಹತ್ವಪೂರ್ಣವಾದ ಒಂದು ಕೃತಿಯನ್ನು ಗುರುತಿಸಿ ಯಕ್ಷಮಂಗಳ ಪ್ರಶಸ್ತಿಯನ್ನ ನೀಡ್ತಾ ಬಂದಿದ್ದೇವೆ. ಈ ವರ್ಷ ಈಗ ತಾನೇ ರೀಸೆಂಟ್ ಆಗಿ ಪಬ್ಲಿಷ್ ಆಗಿರುವ ಪ್ರಕಟಣೆ ಆಗಿರುವ ಕೃತಿ ದಶರೂಪಗಳ ದಶಾವತಾರ ಎನ್ನುವ ಒಂದು ಕೃತಿ. ಅದು ಬಹಳ ಅದ್ಭುತವಾದ ಒಂದು ಕೃತಿ. ಯಾಕೆಂದ್ರೆ ಸಂಶೋಧನೆಗೆ ಸಂಬಂಧಪಟ್ಟ ಯಕ್ಷಗಾನದ ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ಅದನ್ನು ಒಂದು ಭಾರತೀಯ ಪರಿಪ್ರೇಕ್ಷ್ಯದಲ್ಲಿ ಇಟ್ಟು ನೋಡುವ ಒಂದು ಪ್ರಯತ್ನ.
ಧನಂಜಯನ ದಶರೂಪಕಗಳು ಮತ್ತು ಭರತನ ನಾಟ್ಯಶಾಸ್ತ್ರದ ಜೊತೆಗೆ ಯಕ್ಷಗಾನವನ್ನು ಕೂಡ ದಶಾವತಾರವನ್ನು ಇಟ್ಟು ನೋಡುವ ಒಂದು ವಿಶಿಷ್ಟವಾದ ಪ್ರಯತ್ನವನ್ನ ಶ್ರೀ ಅಶೋಕ ಹಾಸ್ಯಗಾರ ಶಿರ್ಸಿಯವರು ಮಾಡಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವದಿಂದ ಈ ಸಭೆಗೆ ಸ್ವಾಗತಿಸ್ತಾ ಇದ್ದಾರೆ. ಇಂತಹ ಮಹತ್ವಪೂರ್ಣವಾದ ಈ ಸಭೆಗೆ ಘನ ಅಧ್ಯಕ್ಷತೆಯನ್ನು ವಹಿಸುವುದಕ್ಕೆ ಮತ್ಯಾರು ಅಲ್ಲ, ನಮ್ಮ ವಿಶ್ವವಿದ್ಯಾನಿಲಯದ ಗುರಿಕಾರ, ನಮ್ಮ ವಿಶ್ವವಿದ್ಯಾನಿಲಯದ ಪ್ರಮುಖರು ಮತ್ತು ಈ ನಮ್ಮ ಎಲ್ಲ ಚಟುವಟಿಕೆಗಳಿಗೂ ಕೂಡ ಸದಾ ಬೆಂಬಲವಾಗಿರುವ ಇಂಥ ಚಟುವಟಿಕೆಗಳು ಸೃಜನಶೀಲವಾಗಿ ನಡೀಬೇಕು, ಶಿಸ್ತುಬದ್ಧವಾಗಿ ನಡೀಬೇಕು ಮತ್ತು ಸೃಜನಶೀಲವಾಗಿ ನಡೀಬೇಕು ಅನ್ನುವ ಅಪೇಕ್ಷೆಯನ್ನು ನಿರಂತರ ವ್ಯಕ್ತಪಡಿಸ್ತಾ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸ್ತಾ ಇರುವ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಪಿ ಎಲ್ ಧರ್ಮಸರ್ ಅವರು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ವಿಶ್ವವಿದ್ಯಾನಿಲಯವನ್ನು ಮತ್ತೆ ಹೊಸ ಒಂದು ವೈಭವದ ಕಾಲಕ್ಕೆ ಕೊಂಡೊಯ್ಯಬೇಕು ಎನ್ನುವ ಒಂದು ಹಠ ಮತ್ತು ಅದಕ್ಕೆ ಇರಬೇಕಾದಂತಹ ಒಂದು ಬದ್ಧತೆಯಿಂದ ಅವರು ನಮ್ಮನ್ನೆಲ್ಲ ಪ್ರೋತ್ಸಾಹಿಸ್ತಾ ಬೆಳೆಸ್ತಾ ಇದ್ದಾರೆ. ಪ್ರೊಫೆಸರ್ ಪಿ ಎಲ್ ಧರ್ಮಸರ್ ಅವರನ್ನು ಅತ್ಯಂತ ಗೌರವ ಮತ್ತು ಸ್ವಾಗತಿಸ್ತಾ ಇದ್ದಾರೆ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಸರ್ಕಾರ ಯಕ್ಷಗಾನದ ಕುರಿತು ಅದರ ಕಲಾವಿದರ ಮತ್ತು ಆ ಕಲೆಯ ಬೆಳವಣಿಗೆ ಮತ್ತು ವಿಸ್ತಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಒಂದು ವಿಶಿಷ್ಟವಾದ ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ್ದು ಈ ಯಕ್ಷಗಾನದ ಪುಣ್ಯ ಕೂಡ. ಅಂತಹ ಯಕ್ಷಗಾನ ಅಕಾಡೆಮಿಯನ್ನ ಇವತ್ತು ಮುನ್ನಡೆಸ್ತಾ ಇರತಕ್ಕಂಥ ಅದರ ಅಧ್ಯಕ್ಷರಾಗಿರುವ ಡಾಕ್ಟರ್ ಕಲ್ಲೂರು ಶಿವರಾಮ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ನಾಡಿನ ಪ್ರಸಿದ್ಧ ಉದ್ಯಮಿಗಳು, ಕಲಾ ಪೋಷಕರು ಮಾತ್ರ ಅಲ್ಲ, ಸಮಾಜ ಸೇವಕರು, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡು ಬಹಳ ಪ್ರೀತಿಯಿಂದ ಅಕಾಡೆಮಿಯ ತುರ್ತಿನ ಕೆಲಸದ ಮೇಲೆ ಬೆಂಗಳೂರಿನಲ್ಲಿದ್ದರು. ನಿನ್ನೆ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಅವರು ಬೆಂಗಳೂರಿನಿಂದ ಬಂದು ಉಡುಪಿಯಲ್ಲಿ ಇದ್ದು ಇವತ್ತು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಮತ್ತೆ ಅವರು ತಮ್ಮ ಒತ್ತಡದಲ್ಲಿದ್ದಾರೆ, ಆದರೂ ಬಂದಿದ್ದಾರೆ. ವಿಶ್ವವಿದ್ಯಾಲಯ ಪ್ರಥಮ ಬಾರಿಗೆ ಅವರು ಗೊತ್ತಾಗಿದ್ದಾರೆ. ಅತ್ಯಂತ ಗೌರವದ ಸ್ವಾಗತವನ್ನು ಅವರಿಗೆ ನಾನು ಬಯಸ್ತಾ ಇದ್ದೇನೆ. ಮತ್ತೆ ನಮ್ಮ ಎಲ್ಲ ಚಟುವಟಿಕೆಗಳ ಜೊತೆಗೆ ನಮ್ಮ ಯಕ್ಷಗಾನ ಕೇಂದ್ರದ ಎಲ್ಲ ಚಟುವಟಿಕೆಗಳ ಜೊತೆಗೆ ನಿರಂತರ ಅದು ಏನಾಗುತ್ತಿದ್ರು ಕೂಡ ನಮ್ಮನ್ನು ಹೇಳ್ತಾ ಇದೆ, ಇಡೀ ನಮ್ಮ ಯಕ್ಷಗಾನ ಕೇಂದ್ರದ ಒಂದು ಜೀವಸತ್ವ ಡಾಕ್ಟರ್ ಕೆ ಚಿನ್ನಪ್ಪ ಗೌಡ ಸರ್ ಅವರು ಇಲ್ಲಿ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ರು. ಅನಂತರ ಅವರು ಜಾನಪದ ವಿಶ್ವವಿದ್ಯಾಲಯದ ಕುಲಪತಿಗಳಾದರು. ನಿರಂತರ ಈಗ ವಿಶ್ರಾಂತ ಜೀವನದಲ್ಲೂ ಕೂಡ ನಿರಂತರ ಬರವಣಿಗೆ ಮತ್ತು ಚಿಂತನೆಯಲ್ಲಿ ತೊಡಗಿಕೊಳ್ತು ಈ ನಾಡನ್ನ ಒಂದು ವೈಚಾರಿಕವಾಗಿ ಮತ್ತು ಒಂದು ಕಲಾ ಪ್ರೀತಿ ಉಳ್ಳ ಒಂದು ಮನಸ್ಸುಳ್ಳಾಗಿ ಪರಿವರ್ತಿಸುವುದಕ್ಕೆ ಬೇಕಾಗುವ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇರತಕ್ಕಂಥ ಹಿರಿಯರು. ಅವರನ್ನ ಅತ್ಯಂತ ಗೌರವ ಮತ್ತು ಪ್ರೀತಿಯಿಂದ ಈ ಸಭೆಗೆ ಸ್ವಾಗತಿಸ್ತಾ ಇದ್ದಾರೆ. ಎಲ್ಲ ಹಿರಿಯರ ಬಗ್ಗೆ ಅಭಿನಂದನಾ ಭಾಷಣವನ್ನು ಮಾಡುವುದಕ್ಕಾಗಿ ಅವರು ನಮ್ಮ ಜೊತೆಗೆ ಆಗಮಿಸಿದ್ದಾರೆ. ನಮ್ಮ ಕೇಂದ್ರದ ಚಟುವಟಿಕೆಗಳು ಅದು ಬಹಳ ಶಿಸ್ತಿನಿಂದ ಮತ್ತು ಪ್ರೀತಿಯಿಂದ ಆಗಬೇಕಿದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ಕುಲಸಚಿವರಾದ ಶ್ರೀ ರಾಜು ಮೊಗವೀರ್ ಸರ್ ಅವರು. ರಾಜು ಮೊಗವೀರ್ ಸರ್ ಅನ್ನು ತಿಳಿದವರು ಯಾರಿಲ್ಲ. ಒಳ್ಳೆಯ ವಾಗ್ಮಿ, ತುಂಬಾ ಚಂದ ಮಾತಾಡ್ತಾರೆ. ಯಾವ ವಿಷಯದಲ್ಲಾದರೂ ಕೂಡ ಒಂದು ತಜ್ಞತೆಯಿಂದ ಮಾತಾಡಬಲ್ಲ, ಒಂದು ಪ್ರೀತಿಯಿಂದ ಮಾತಾಡಬಲ್ಲ ಮತ್ತು ಎಲ್ಲ ಆಡಳಿತಾತ್ಮಕವಾದ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಸರಳವಾಗಿಸುತ್ತಾ ಮತ್ತು ಅದು ಅರ್ಥಪೂರ್ಣವಾಗುವ ಹಾಗೆ ಮಾಡ್ತಾ ಬಂದಿರತಕ್ಕಂಥ ಸಜ್ಜನ ಕುಲಸಚಿವರು. ಈ ಕಾರ್ಯಕ್ರಮವು ಕೂಡ ಹೀಗೆ ಒಂದು ಈ ರೂಪುಗೊಳ್ಳುವುದಕ್ಕೆ ಪ್ರೇರಣೆ ಅವರೇ. ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಮಾಡಿ, ಚೆನ್ನಾಗಿ ಮಾಡಿ, ಒಂದು ನಿರೂಪಣೆಯನ್ನ ಒಂದು ಯಕ್ಷಗಾನ ಶೈಲಿಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡಿ ಅಂತ ಒಂದು ಪ್ರೇರಣೆಯನ್ನು ಕೊಟ್ಟವರು ಕೂಡ ಅದು ಇವತ್ತಿಲ್ಲಿ ಸಾಧ್ಯ ಆಗಿದೆ. ಸರಿಗೆ ಅತ್ಯಂತ ಪ್ರೀತಿ ಮತ್ತು ಗೌರವದ ಸ್ವಾಗತವನ್ನು ನಾವು ಈ ಆಯ್ಕೆಯನ್ನ ಒಂದು ಗೌರವಾನ್ವಿತ ಕುಲಪತಿಗಳ ಒಂದು ಅನುಮೋದನೆ ಒಂದು ಆಯ್ಕೆ ಸಮಿತಿಯಿಂದ ನಾವು ಆಯ್ಕೆ ಸಮಿತಿಯನ್ನು ರೂಪಿಸಿಕೊಂಡಿದ್ದೇವೆ. ಆ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿ ಪ್ರೊಫೆಸರ್ ಕೆ ಚಿನ್ನಪ್ಪ ಗೌಡ ಅವರು ಮತ್ತು ಅದರ ಆ ಆಯ್ಕೆ ಸಮಿತಿಯ ಗೌರವಾನ್ವಿತ ಸದಸ್ಯರಾಗಿ ನಾಡಿನ ಹೆಸರಾಂತ ವಿದ್ವಾಂಸರಾದ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅತ್ಯಂತ ಗೌರವದಿಂದ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ಸದಸ್ಯರು ಉಡುಪಿಯಲ್ಲಿ ಯಕ್ಷಗಾನದ ಚಟುವಟಿಕೆಯನ್ನು ನಿರಂತರ ಸಕ್ರಿಯವಾಗಿ ನಡೆಸ್ತಾ ಇರತಕ್ಕಂಥ ಮುರಳಿ ಕಡೆಕಾರ ಅವರು, ಕಲಾರಂಗದ ಅವರು ಕೂಡ ನಮ್ಮ ಈ ಸಮಿತಿಯ ಒಬ್ಬರು ಸದಸ್ಯರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಈ ಸಭೆಯಲ್ಲಿ ಅನೇಕ ಹಿರಿಯರು ಎಲ್ಲ ನೀವು ಬಂದಿದ್ದೀರಿ, ಪ್ರೀತಿಯಿಂದ ಬಂದಿದ್ದೀರಿ. ಎಲ್ಲರನ್ನು ಕೂಡ ನಾನು ಬಹಳ ಇಲ್ಲಿ ನಮ್ಮ ಪ್ರಸಾದ್ ರೈ ಕಲ್ಲಿಮಾರ್ ಅವರಿದ್ದಾರೆ, ನಮ್ಮ ಸಿಂಡಿಕೇಟ್ ಸದಸ್ಯರಾದ ಅಚ್ಯುತ ಗಟ್ಟಿ ಅವರಿದ್ದಾರೆ, ಪ್ರೊಫೆಸರ್ ಶ್ರೀಪಾದ್ ಸರ್ ಇದ್ದಾರೆ. ಹಾಗೇನೆ ನಮ್ಮ ಹಿರಿಯರ ಅನೇಕರು ಕೂಡ ನಾವು ಇಲ್ಲಿ ಇದ್ದೇವೆ.
ರವೀಂದ್ರ ರೈಗಳು ಬಂದಿದ್ದಾರೆ, ಸುರೇಂದ್ರ ರೈಗಳಿದ್ದಾರೆ, ಸುಣ್ಣಮ್ಮಳ ಅವರಿದ್ದಾರೆ, ಮತ್ತೆ ಮೇಡಮ್ ಸರೋಜಿನಿ ಮೇಡಮ್ ಬಂದಿದ್ದಾರೆ. ಯಜ್ಞರು ಬಹಳ ಪ್ರೀತಿಯಿಂದ, ಬಹಳ ಅಪರೂಪದ ಒಂದು ಸಂತೋಷ ಆಗಿದೆ ನಮಗೆ. ಯಜ್ಞರು ಬಂದಿದ್ದಾರೆ. ಹಾಗೇನೆ ಅನೇಕ ಹಿರಿಯರು, ನನ್ನ ಗುರುಗಳಾದ ಪ್ರೊಫೆಸರ್ ಪಿ ಎನ್ ಮೂಡಿತಾಯಿ ಸರ್ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಇಡೀ ಚಟುವಟಿಕೆಗಳ ಜೊತೆಗೆ ಎಲ್ಲ ಮಾರ್ಗದರ್ಶನ ಮಾಡ್ತಾ ನಮ್ಮನ್ನು ಬೆಂಬಲಿಸ್ತಾ ಬಂದ ಪ್ರೊಫೆಸರ್ ನಾಗಪ್ಪ ಗೌಡ ಅವರಿದ್ದಾರೆ. ಹಾಗೆ ಇಲ್ಲಿ ನಮ್ಮ ಪ್ರತಿಭಾ ಮೇಡಮ್ ಅವರು ಬಂದಿದ್ದಾರೆ, ಸಮಗ ಅವರ ಶ್ರೀಮತಿ ಅವರು ಬಂದಿದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ನಾನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ನಾಡಿನ ಪ್ರಸಿದ್ಧ ಹೆಸರಾಂತ ವಿಮರ್ಶಕರು, ಲೇಖಕರು ಆಗಿರುವ ಶ್ರೀ ಸುಬ್ರಾಯ ಮತ್ತಿಹಳ್ಳಿ ಅವರು ಈ ಜೊತೆಗೆ ಹಾಸ್ಯಗಾರರ ಜೊತೆಗೆ ಬಂದಿದ್ದಾರೆ. ಅವರು ಕೂಡ ಬಂದಿರೋದು ನಮ್ಗೆ ತುಂಬಾ ಸಂತೋಷ ಕೊಟ್ಟಿದೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ಅಶೋಕ್ ಹಾಸ್ಯಗಾರ ಅವರ ಶ್ರೀಮತಿ ಅವರು ಸುನಂದಾ ಹಾಸ್ಯಗಾರ ಮೇಡಮ್ ಅವರು ಬಂದಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಜೊತೆಗೆ ಕಲಾಗಂಗೋತ್ರಿಯ ಸದಾಶಿವ ಮಾಸ್ಟರ್ ಇದ್ದಾರೆ. ಹಾಗೇನೆ ಬರಿಕಾಲ್ ಅವರಿದ್ದಾರೆ. ಅನೇಕ ಎಡ್ವರ್ಡ್ ಅವರು, ಅನೇಕ ಎಲ್ಲ ತುಂಬ ಜನ ಇದ್ದಾರೆ. ಹೆಸರು ಬಿಟ್ಟೋಗಿರ್ಬೋದು, ನನಗೆ ಕೆಲವೊಂದ್ಸಲ ಹೆಸರು ನೆನಪಿಗೆ ಬಾರದೆ ಅಥವಾ ಗೊತ್ತಾಗದೆ ಎಲ್ಲಾದ್ರೂ ಬಂದವರನ್ನು ಹೆಸರು ಬಿಟ್ಟೋಗಿದ್ದಾರೆ, ದಯವಿಟ್ಟು ಕ್ಷಮಿಸಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ದೊಡ್ಡದು. ಯಕ್ಷಗಾನ ಕಲಾಕೇಂದ್ರಕ್ಕೆ ಪೂಜ್ಯರು ಇಲ್ಲಿ ನಮ್ಮ ಯಕ್ಷಮಂಗಲ ಪ್ರಶಸ್ತಿಯನ್ನು ಪಡೆದವರು ಪೂಜ್ಯರು ಬಹಳ ಅಮೃತದ ಮೂಲಕ ದೊಡ್ಡ ಕೆಲಸ, ಯಕ್ಷಗಾನದ ಕೆಲಸ ನಿರಂತರ ಸೇವೆಯ ಹಾಗೆ ಕಳೆದ 2-3 ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಶೋಭಮ್ಮ ಬಂದಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ನಮ್ಮ ಯಕ್ಷಗಾನ ಕೇಂದ್ರದ ಚಟುವಟಿಕೆಗಳೆಲ್ಲ ಬಹಳ ಸುಸೂತ್ರವಾಗಿ ನಡೆಯುವುದಕ್ಕೆ ಕಾರಣರಾದವರು ಯುವ ಪ್ರತಿಭೆ ಶ್ರೀಧರ್ ಕೋಟ್ಯಾನ್. ಎಲ್ಲ ಶಿಷ್ಯರನ್ನು ಏನು ಸಮರ್ಥವಾಗಿ ಮುನ್ನಡೆಸ್ತಾ ಇರುವ ಯಕ್ಷಗುರು ಶ್ರೀಧರ್ ಕೋಟ್ಯಾನ್ ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮಲ್ಲಿ ಇವತ್ತು ಭಾಗವತರಾಗಿ ಮನ್ವಿತ್ ಶೆಟ್ಟಿರ, ಚೆಂಡಮಂದಳೆಯಲ್ಲಿ ಕೌಶಿಕರ ಹೊತ್ತಿಗೆ, ಸ್ಕಂದ ಕೊನ್ನಾರೆ, ಚಕ್ರತಾಳದಲ್ಲಿ ಹರಿಶ್ಚಂದ್ರ ನಾಯಕರು ಎಲ್ಲ ನೀವು ಆಗಮಿಸಿದ್ದೀರಿ. ಬಹಳ ಸೊಗಸಾಗಿ ನಿರೂಪಣೆಯನ್ನ ಸಾಯಿಸುಮ ಅವರು ಮಾಡ್ತಾ ಇದ್ದಾರೆ. ಅವರಿಗೂ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಕನ್ನಡ ವಿಭಾಗದ ವಿದ್ಯಾರ್ಥಿಗಳು, MSW ವಿದ್ಯಾರ್ಥಿಗಳು ಹಾಗೂ ಯಕ್ಷಗಾನದ ಕಲಾಕೇಂದ್ರದ ವಿದ್ಯಾರ್ಥಿಗಳು ನೀವು ಆಸಕ್ತಿಯಿಂದ ಬಂದು ಸೇರಿದ್ದೀರಿ. ಎಲ್ಲರನ್ನೂ ನಾನು ಒಂದೇ ಮಾತಿನಲ್ಲಿ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ, ಸ್ವಾಗತಿಸ್ತಾ ಇದ್ದೇನೆ. ಯಕ್ಷಗಾನ ಕನ್ನಡ ವಿಭಾಗದ ವಿದ್ಯಾರ್ಥಿಗಳು ಸೊಗಸಾದ ರಂಗೋಲಿಯನ್ನು ಕೆಳಗೆ ಹಾಕಿ ನಿಮಗೆಲ್ಲ ಬರುವಾಗಲೇ ಕಣ್ತುಂಬಿಕೊಳ್ಳುವ ಹಾಗೆ ಮಾಡಿದ್ದಾರೆ. ಅವರಿಗೂ ನಾವು ಪ್ರೀತಿಯ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಹಾಗೆ ಎಲ್ಲರನ್ನು ನಮ್ಮ ಚಂದ್ರಶೇಖರ್ ಮತ್ತು ನಮ್ಮ ಶ್ರೀಧರ್ ಪಯ್ಯನ್ ಅವರು ದಾಖಲೀಕರಣದಲ್ಲಿ ನಮ್ಮ ಜೊತೆಗೆ ಬೆಂಬಲಕ್ಕೆ ನಿಂತಿದ್ದಾರೆ. ಇಬ್ಬರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸಿ ನಾನು ಮಾತು ಮುಗಿಸ್ತೇನೆ. ಎಲ್ಲರನ್ನೂ ಸ್ವಾಗತಿಸಿದ ತಮಗೂ ನಲ್ಮೆಯ ಸ್ವಾಗತವನ್ನು ಕೋರುತ್ತಾ ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಗಣ್ಯರಿಗೆ ತಾಂಬೂಲವನ್ನು ಇಟ್ಟು ಸ್ವಾಗತಿಸಬೇಕಾಗಿ ಯಕ್ಷಗಾನ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ಧನಂಜಯ ಕುಂಬ್ಳೆ ಇವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ.
ತಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೇಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಯಕ್ಷಗಾನದ ಜ್ಞಾನ ದೀವಿಗೆಯ ಬೆಳಕು ಜಗದಗಲ ವ್ಯಾಪಿಸಲಿ ಎನ್ನುವ ಸದಾಶಯದೊಂದಿಗೆ ದೀಪ ಪ್ರಜ್ವಲನದ ದ್ವಾರ ನಮ್ಮ ಇಂದಿನ ಕಾರ್ಯಕ್ರಮದ ಪ್ರಭೆಯನ್ನು ಹೆಚ್ಚಿಸಬೇಕಾಗಿ ವೇದಿಕೆಯಲ್ಲಿರುವ ಸರ್ವ ಗಣ್ಯಮಾನ್ಯರಲ್ಲಿ ಮನಪೂರ್ವಕವಾಗಿ ವಿನ್ನವಿಸುತ್ತಾ ಇದ್ದೇನೆ. ಉದ್ಘಾಟನಾ ಕಾರ್ಯಕ್ರಮ ಸರ್ವರಿಗೂ ಮನತುಂಬಿ ಧನ್ಯವಾದಗಳನ್ನು ಸಲ್ಲಿಸುತ್ತ ಸಜ್ಜನ ಸಂದೋಹದವರೇ, ಯಕ್ಷಗಾನ ಪ್ರಸಂಗಗಳಿಗೊಂದು ಭದ್ರ ಬುನಾದಿಯನ್ನು ಹಾಕುವುದೇ ಯಕ್ಷಗಾನ ಪೂರ್ವರಂಗ. ಪೂರ್ವರಂಗದಲ್ಲಿ ಬರುವ ತಾಳ, ರಾಗ, ಲಯ, ಹೆಜ್ಜೆಗಳು ಪ್ರಸಂಗ ನಡೆಯ ಜ್ಞಾನವನ್ನು ಒದಗಿಸುವಂತಹ ಅಂಶಗಳು. ಅಂತಹ ಪೂರ್ವರಂಗದಲ್ಲಿ ಅನೇಕರಿಗೆ ಪರಿಚಯವಿಲ್ಲದ ಹೆಸರನ್ನಷ್ಟೇ ಕೇಳಿ ತಿಳಿದಿರುವ ಅದೇನು ಎಂದು ಕೌತುಕ ಹೊಂದಿದವರಿಗಾಗಿ ಈಗ ಪ್ರಸ್ತುತಗೊಳ್ಳುವುದಕ್ಕಿದೆ. ಗಣಪತಿ
ಕಲಾಪ್ರಿಯರನ್ನು ಕೌತುಕದ ಕಂಗಳಿಂದ ನೋಡುವಂತೆ ಮಾಡಿದ ಎಲ್ಲ ಕಲಾವಿದರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇದರ ಅಧ್ಯಕ್ಷರಾದ ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟರು ನಲ್ನುಡಿಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಸ್ಮರಿಸಿಕೊಳ್ಳುತ್ತಾ ಮಂಗಳೂರು ವಿಶ್ವವಿದ್ಯಾಲಯ ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಪಿ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಮಂಗಳಗಂಗಳೂರು ಯಕ್ಷಮಂಗಳ ಪ್ರಶಸ್ತಿ ಯಕ್ಷಮಂಗಳ ಕೃತಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಸಭಾಧ್ಯಕ್ಷರು ಸನ್ಮಾನ್ಯ ಕುಲಪತಿ ಮಂಗಳೂರು ವಿಶ್ವವಿದ್ಯಾಲಯ ಪ್ರೊಫೆಸರ್ ಪಿ ಎಲ್ ಧರ್ಮರವರೇ, ಹಿರಿಯ ಯಕ್ಷಗಾನ ಅರ್ಥಧಾರಿ ಡಾಕ್ಟರ್ ಮಹಾನಂದ ಬನ್ನಾರಿ ಕಾಸರಗೋಡವರೇ, ಹಿರಿಯ ಯಕ್ಷಗಾನ ವಿದ್ವಾಂಸರು ಮತ್ತು ಹಿರಿಯ ಕಲಾವಿದರು ಪ್ರೊಫೆಸರ್ ಎಂ ಎಲ್ ಸಾಮಗ್ರೆ, ತೆಂಕುತಿಟ್ಟಿನ ಯಕ್ಷಗಾನ ಹಿರಿಯ ಬಣ್ಣದ ವೇಷಧಾರಿ ಕಲಾವಿದರು ಸದಾಶಿವ ಶೆಟ್ಟಿಗಾರಿ ಹಾಗೂ ರೂಪಕಗಳ ದಶಾವತಾರ ಅಶೋಕ್ ಹಾಸ್ಯಗಾರರೇ, ಕವಿತೆಯ ನುಡಿ ಜಾನಪದ ವಿದ್ವಾಂಸರು ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಕೆ ಚೆನ್ನಪ್ಪನವರೇ, ಗೌರವ ಉಪಸ್ಥಿತಿ ಕುಲ ಸಚಿವರು ಮಂಗಳೂರು ವಿಶ್ವವಿದ್ಯಾಲಯ ಕೆ ರಾಜು ಮಗರಿಯವರೇ, ವೇದಿಕೆಯಲ್ಲಿದ್ದ ಗಣ್ಯರೇ, ವೇದಿಕೆಗೆ ಮುಂಭಾಗದಿರುವ ಗಣ್ಯಾದಿ ಗಣ್ಯರೇ, ಯಕ್ಷಗಾನ ನಿಮಗೆ ಗೊತ್ತಿದೆ. ಯಕ್ಷಗಾನ ಮೊದಲು ಅವಿದ್ಯಾವಂತರ ಬಳಿ ಅಲ್ಲಿಂದ ಪ್ರಾರಂಭವಾಗಿ ಇವತ್ತು ವಿದ್ಯಾವಂತರವರೆಗೆ ಕೊಂಡು ಹೋಗ್ತಾ ಇದೆ. ಅಂದು ಅವಿದ್ಯಾವಂತರು ಅವರು ವಿದ್ವಾಂಸರಾದರು, ಅವಿದ್ಯಾವಂತರಾದ ಕೂಡ ವಿದ್ವಾಂಸರಾದರು. ಈಗ ವಿದ್ವಾಂಸರು ಯಕ್ಷಗಾನಕ್ಕೆ ಬಂದು ದೊಡ್ಡ ಎತ್ತರಕ್ಕೆ ಕೊಂಡು ಹೋಗಿದೆ. ಇಂದು ಯಕ್ಷಗಾನ ಎಲ್ಲಿವರೆಗೆ ಆಗಿದೆ, ವಿದ್ವಾಂಸರಿದ್ದಾರೆ, ಡಾಕ್ಟರ್ ಇದ್ದಾರೆ, ಇಂಜಿನಿಯರ್ ಇದ್ದಾರೆ, CA ಇದ್ದಾರೆ, ಅಧ್ಯಾಪಕರಿದ್ದಾರೆ, ಎಲ್ಲರೂ ಈ ಯಕ್ಷಗಾನಕ್ಕೆ ತೊಡಗಿಕೊಂಡಿದ್ದಾರೆ. ಅದೇ ರೀತಿ ಮುಡಲ್ಪಾಯಕ್ಕೆ ಹೋದಾಗ ಎಲ್ಲ ವಿದ್ವಾಂಸರಿದ್ದಾರೆ. ಯಕ್ಷಗಾನಕ್ಕೆ ತೊಡಗಿಕೊಳ್ಳಿ ಯಾರು ವಿದ್ಯಾರ್ಥಿಗಳಾಗಿ ಯುವಕರಾಗಿ ಯಾರು ಮುಂದೆ ಬರುತ್ತಾರೆ. ಇಲ್ಲಿ ನಮಗೆ ಸಂತೋಷ ಅಂತ ಹೇಳಿದರೆ, ನಮಗೂ ಈ ಬಡಗು ದಿಕ್ಕಿನಲ್ಲಿ ತೆಂಗು ದಿಕ್ಕಿನಲ್ಲಿ ಬಹಳ ಬಡಗಿರಲ್ಲ ಸಂತೋಷ, ಎಲ್ಲರೂ ಬರ್ತಾ ಇದ್ದಾರೆ. ಹಾಗೆ ಯಕ್ಷಗಾನ ಬೆಳೆಯುವ ಸಂತೋಷ. ಸಾವಿರಾರು ಜನ ಕಲಾವಿದರಿದ್ದಾರೆ. ಅಲ್ಲಿ ಇನ್ನೆಲ್ಲ ಮೊನ್ನೆ ನನಗೆ ಮುಡಲ್ಪಾಯದ ಒಂದು ಯಕ್ಷೋತ್ಸವ ಮಾಡಿದೆ. ಅಲ್ಲಿ ನೋಡುವಾಗ ಅವರ ಸ್ಥಿತಿಗತಿಯೇ ನೋಡುವಾಗ ಅದು ನಶಿಸಿ ಹೋಗುವ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಎಲ್ಲ ಹಿರಿಯ ತಲೆಮಾರು ಬಿಟ್ಟರೆ ಬೇರೆ ಯಾರು ಬರುತ್ತಿಲ್ಲ. ಹಾಗೆ ಇಲ್ಲಿ ನಾವು ಹೆಮ್ಮೆ ಪಡುವಂಥದ್ದು, ಸಂತೋಷ ಪಡುವಂಥದ್ದು, ನಮಗೆ ಖುಷಿ ಪಡುವಂಥ ವಿಷಯ ಅಂತ ಹೇಳಿದರೆ ನಮ್ಮಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ. ಯಕ್ಷಗಾನ ಉಳಿಲಿಕ್ಕೆ ನಮಗೆ ಸಮಸ್ಯೆಗಳ ಯಕ್ಷಗಾನ ಉಳಿಸಿ ಹೇಗೆ ಹೋಗೋದು. ಹಿಂದೆ ಆ ಕಷ್ಟದ ಕಾಲದಲ್ಲಿ ಯಕ್ಷಗಾನ ಪೆಟ್ಟಿಗೆ ಶ್ರದ್ಧಾ ಭಕ್ತಿಯಿಂದ ಆ ದೈವ ಕಲೆಯನ್ನು ಹೇಳಿಕೊಂಡು ಅದನ್ನು ಅವರು ನಂಬಿ ಬಂದು ಆ ಕಲೆ ಉಳಿಸಿಕೊಂಡು ಬಂದವರು ಇಂದು ಈ ವಿದ್ಯಾವಂತರು ಅದನ್ನು ಹೇಗೆ ಉಳಿಸಿಕೊಂಡು ಹೋಗುವುದು, ಪಾರಂಪರಿಕವಾದ ಉಳಿಸಿಕೊಳ್ಳುವ ಕಾರ್ಯ ನಮ್ಮಿಂದ ಆಗಬೇಕು. ಯಾಕೆಂದರೆ ಹಿಂದೆ ಮಾಡುವಂಥ ಕಥಾಪೂರ್ವಕವಾಗಿ ಆ ಕಥೆಗೆ ಎಷ್ಟು ಬೇಕು ಅಷ್ಟನ್ನು ಕಥಾ ಸಾರಾಂಶವಾಗಿ ನಡ್ಕೊಂಡು ಬಂದ ಎಷ್ಟೋ ಜನ ಅದನ್ನು ಉಳಿಸುವ ಕಾರ್ಯಕ್ರಮ ಇನ್ನು ನಮ್ಮ ವಿದ್ಯಾರ್ಥಿಗಳು ಮಾಡಬೇಕು. ಅದು ಹಿಂದೆ ನಾವು ವಿದ್ಯೆ ಕಲಿತೇವೆ, ಅದು ಆಗಲ್ಲ, ಈಗಲ್ಲ ಹೋಗಬಾರದು. ಅದು ಹೋದರೆ ಅದು ಮುಂದೆ ನಮಗೂ ಮುಂದೆ ಆ ಇವತ್ತಿನ ಮುಡಪಾಯಿಗೆ ಆದ ಹಾಗೆ ಪರಿಸ್ಥಿತಿ ಬರಬಾರದು. ಅದಕ್ಕೆ ನಮ್ಮೊಂದು ಬದುಕಿನಲ್ಲಿ ಏನಿದೆ ಅಂತಲೇ ಈ ಯಕ್ಷಗಾನ ನಮ್ಮ ಮಣ್ಣಿನ ಕಲೆ, ಉಳಿಸುವ ಕಲೆ, ಉಳಿಸಬೇಕಾದ ನಮ್ಮೆಲ್ಲರ ಕರ್ತವ್ಯ. ಇವೆಲ್ಲ ವಿದ್ಯಾರ್ಥಿಗಳಿದ್ದಾರೆ, ಅದಕ್ಕೆ ನಮಗೆಲ್ಲ ಪ್ರೋತ್ಸಾಹ ಕೊಡು. ಆ ಕಲೆ ನಮ್ಮದು. ಇವತ್ತು ಒಬ್ಬ ನೀವು ಎಷ್ಟು ದೊಡ್ಡ ವಿದ್ಯಾವಂತರಾಗಿದೆ, ಕುಲಪತಿಗಳಿದ್ದಾರೆ, ಎಲ್ಲ ಇದ್ದಾರೆ. ಆದರೆ ಒಬ್ಬ ಕಲಾವಿದನಿಗೆ ಅವ ಯಾವಾಗಲೂ ಜೀವಂತ ಕೊನೆವರೆಗೂ ಅವ ಕಲಾವಿದನಾಗಿ ಉಳಿತಾರೆ. ಅದರಲ್ಲಿ ಒಬ್ಬರಿಗೆ ಮಾತ್ರ ಸಿಕ್ಕುದು, ಬಾಕಿ ಎಲ್ಲ ಮಾಜಿಗಳಾಗ್ತದೆ. ಕಲಾವಿದನಿಗೆ ಅವ ಯಾವಾಗಲೂ ಮಾಜಿ ಆಗುದಿಲ್ಲ, ಕಲಾವಿದನಾಗಿ ಉಳಿತಾನೆ. ನಮಗೆ ಎಲ್ಲಿ ಹೋದ್ರೂ ನಾಲ್ಕು ಹೆಜ್ಜೆ ಹಾಕಿದ್ರು ಕೂಡ ಅವ ಕಲಾವಿದನೇ. ಅಂತ ಕಲೆ ಉಳಿಸುವ ಪ್ರಯತ್ನ ನಾವೆಲ್ಲ ಮಾಡಬೇಕು.
ಅದರಿಂದ ವಿಶ್ವ ಈಗ ದಯಾನಂದಮಯ ಮತ್ತು ಸತೀಶ್ ಭಾಯಿ ಅವರು ಮಾಡಿದ ದೊಡ್ಡ ಸಾಧನೆ ಇದು, ಉಳಿಸ್ಬೇಕಂತ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಅದು ಸ್ಥಾಪಿಸಿಕೊಂಡು ಯಕ್ಷಗಾನಕ್ಕಾಗಿ 50-60 ಜನ ವಿದ್ಯಾರ್ಥಿ ಕಲಿತಾ ಇದ್ದಾರೆ. ನಮ್ಮಲ್ಲಿ ಒಂದು ಸಂತೋಷ ಏನಂದ್ರೆ ನಾವು ಹೆಚ್ಚು ಒತ್ತು ಕೊಡೋದು ವಿದ್ಯಾರ್ಥಿಗಳಿಗೆ ಯಕ್ಷಗಾನ ಕಲಿಬೇಕು ಅಂತ ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ. ಮತ್ತು ಮಹಿಳೆಯರಿಗೆ ಎಲ್ಲಿ ಮಹಿಳೆ ಯಕ್ಷಗಾನ ಇದೆ ಅವರಿಗೆ ಕೂಡ ನಾವು ಸಹಕಾರ ಕೊಟ್ಕೊಂಡು ಬರ್ತಾ ಇದ್ದೇವೆ. ಯಕ್ಷಗಾನ ಅಕಾಡೆಮಿಯಲ್ಲಿ ಹೆಚ್ಚಿನ ಪ್ರೋತ್ಸಾಹ ಎಲ್ಲ ಇನ್ನಿಷ್ಟು ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಕೊಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಮಹಿಳೆಯರು ಕಲಿಬೇಕು. ಮಹಿಳೆಯರು ಕಲಿತರೆ ಅದು ಇನ್ನಿಷ್ಟು ಉಳಿಯಲಿಕ್ಕೆ ಅವಕಾಶ ಆಗ್ತದೆ. ಮಹಿಳೆಯಿಂದ ಯಕ್ಷಗಾನ ಉಳಿಬೇಕಂತ ಹೇಳಿದ್ರೆ ಮಹಿಳೆಯರಿಗೆ ಮನೆಯಲ್ಲಿ ಕೂತ್ಕೊಂಡು ಯಕ್ಷಗಾನೇ ಕಲ್ತ್ಕೊಂಡು ಬರ್ತಾ ಇರ್ತಾರೆ. ಅದಕ್ಕೆ ಹೆಚ್ಚಿನ ಆಸಕ್ತಿ ತೋರಿಸ್ತಾ ಇರ್ತದೆ. ಪುರುಷರು ಹೊರಗೆ ಹೋಗಿ ಬಂದರೂ ಕೂಡ ಈಗ ನಾನು 15 ಕಡೆ ಹೋದಾಗ ಹೆಚ್ಚು ಆಸಕ್ತಿ ಅವರಿಗೆ ಇರುವುದು ಆಸಕ್ತಿ ನಮಗೆ ಪುರುಷರಲ್ಲಿ ಕೂಡ ಇರುವುದಿಲ್ಲ. ಅಂತ ಆಸಕ್ತಿ ಬರಬೇಕಾದ್ರೆ ಮಹಿಳೆ ಹೆಚ್ಚು ಕಲಿಬೇಕು. ಮತ್ತು ಮಕ್ಕಳಿಂದ ಕಲಿತ್ರೆ ತುಂಬ ಸಂಸ್ಕಾರ ಮತ್ತು ಸಂಸ್ಕೃತಿ ಉಳಿತದೆ. ಮಕ್ಕಳು ಕಲಿತು ಅವರು ಸಂಸ್ಕಾರ ಕಲಿತು ಉಳಿಯುವುದಂತ ಹೇಳಿದರೆ ಆ ಕಥೆ ಸಾರಾಂಶದಲ್ಲಿ ಗುರು ಹಿರಿಯರಿಗೆ ಗೌರವ ಕೊಡುವಂಥದ್ದು, ಗುರು ಹಿರಿಯರ ಮೇಲೆ ಪ್ರೀತಿ ವಾತ್ಸಲ್ಯ, ತಂದೆ ತಾಯಿಯವರ ಪ್ರೀತಿಯ ವಾತ್ಸಲ್ಯ ಭಕ್ತಿಯಾಗಿದೆ ಕಥಾ ಸಾರಾಂಶ ಹಾಗೆ ರಾಮಾಯಣ ಮತ್ತು ಮಹಾಭಾರತ. ಇದನ್ನೆಲ್ಲ ಉಳಿಸಬೇಕಾದ್ರೆ ಮಕ್ಕಳು ಬರಬೇಕು. ಮಕ್ಕಳ ಮುಂದೆ ತಂದೆ ತಾಯಿಯನ್ನು ಚಂದದಲ್ಲಿ ನೋಡಲಿಕ್ಕೆ ಅವರಿಗೆ ಮನಸ್ಸು ಬರ್ತದೆ. ಯಾಕೆಂದರೆ ಗುರು ಹಿರಿಯರು ಈಗಿನ ಕಾಲ ಪರಿಸ್ಥಿತಿ ಏನಾಗಿದೆ, ಬೇರೆ ಬೇರೆ ಕಡೆಯಲ್ಲಿ ಎಲ್ಲ ಕಡೆಯನ್ನು ಹೋಗ್ತಾ ಇದ್ದೇನೆ ಕೂಡ ವೃದ್ಧಾಶ್ರಮ ದಿನ ಹೆಚ್ಚಾಗ್ತಾ ಇದೆ. ಕಾರಣ ಎಷ್ಟಂದರೆ ಮಕ್ಕಳು ವಿದ್ಯಾವಂತರಾಗ್ಬೋದು, ಉದ್ಯೋಗಸ್ಥರಾಗ್ಬೋದು ಹೋದ ನಂತರ ಮತ್ತೆ ತಂದೆ ತಾಯಿಯ ಮೇಲೆ ಆ ಪ್ರೀತಿ ವಾತ್ಸಲ್ಯ ಬರುವುದಿಲ್ಲ. ಅವರ ಮೇಲೆ ಅವರವರದ್ದೇ ಕಷ್ಟ ಇರ್ತದೆ. ಬಾಕಿ ದುಡ್ಡು ಬೇಕಾದಷ್ಟು ಕೋಟಿಗಳಲ್ಲಿ ದುಡ್ಡಿದ್ದರೂ ಕೂಡ ವೃದ್ಧಾಶ್ರಮದಲ್ಲಿ ಹಾಕಿ ಬಿಟ್ಟಿದೆ. ಹಾಗಾಗಬಾರ್ದು ಎಂಬ ಉದ್ದೇಶದಿಂದ ಮಕ್ಕಳಿಗೆ ಹೆಚ್ಚು ಯಕ್ಷಗಾನ ಒತ್ತು ಕೊಟ್ಟು ಮಕ್ಕಳು ಯಕ್ಷಗಾನ ಕಲಿಬೇಕೆಂಬ ಉದ್ದೇಶ ನನ್ನದು. ಆದ್ದರಿಂದ ನಾನು ಇಷ್ಟೇ ಹೇಳಿದೆ, ಎಲ್ಲ ವಿದ್ಯಾರ್ಥಿಗಳೇ ಯಕ್ಷಗಾನ ಕಲಿತು ಅದರಿಂದಲೇ ಸಿಕ್ಕುವಂಥ ಸವಲತ್ತು, ಅದೇನು ಸಿಗ್ತಾ ಮನಸ್ಸಿಗೆ ಬೇಕಾದ ಮನಸ್ಸು ವಿಕಾಸಕ್ಕೆ ಬೇಕಾದ ಶಕ್ತಿ ಬಿಡ್ತದೆ. ಹಾಗೆ ತಂದೆ ತಾಯಿಯನ್ನು ಪ್ರೀತಿ ವಾತ್ಸಲ್ಯದಿಂದ ಅವರನ್ನು ಕೊನೆವರೂ ಕಾಣಿ ನೋಡಿ ಹಾಗೆ ಬದುಕು ಈ ಎಷ್ಟು ಒಂದು ಸುಂದರವಾದ ಈ ಬದುಕಿಗೆ ತಂದೆ ತಾಯಿಯ ಮೇಲೆ ಗೌರವ ಕೊಟ್ಟು ಅವರು ಸಾಕಿಸಿ ಸಲಗಿದ್ದರೆ ಮಾತ್ರ ನಾವು ಹುಟ್ಟಿದ್ದಕ್ಕೆ ಸಾರ್ಥಕವಾಗ್ತಂತ ನಾನು ಹೇಳ್ತಾ ಇನ್ನೊಂದು ಉದ್ಘಾಟನೆ ಮಾಡಿ ಸಂತೋಷ ಉದ್ಘಾಟನೆ ಮಾಡ್ತೇನೆ. ನನಗೆ ಕಳಿಸಿ ಒಂದು ಅವಕಾಶ ಕೊಡ್ಲಿಕ್ಕೆ ಹೊಂದುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಮಾನ್ಯರೇ, ತಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕಲಾ ರಸಿಕರೇ, ಈಗ ಇಲ್ಲಿ ನೆರೆದಿರುವ ಕಲಾ ಪ್ರೇಮಿಗಳಾದ ತಮ್ಮ ಕಿವಿಗಳಿಗೆ ಇಂಪಿನ ಸಿಂಚನವನ್ನು ನೀಡಲಿದೆ ಯಕ್ಷಗಾನದ ಹಾಡು. ಬಲಿಪ ನಾರಾಯಣ ಭಾಗವತ ವಿರಚಿತ ನರಕಾಸುರ ಮೋಕ್ಷ ಪ್ರಸಂಗದ ಕೃಷ್ಣ ಸತ್ಯಭಾಮೆಯರ ಸಂಭಾಷಣೆಯ ಗಮನವಿದೆಲ್ಲಿಗಯ್ಯ ಎನ್ನುವಂತಹ ಹಾಡಿನ ಪ್ರಸ್ತುತಿ ನಮ್ಮ ಆಸ್ಥಾನ ಕಲಾವಿದರಿಂದ. ಬಂದ ಭಾಮೆಯು ವಂದಿಸಿ ಬಂದ ಭಾಮೆಯು ವಂದಿಸಿ ವಿಸ್ಮಯದಿಂದ ವಲ್ಲಭಗೆ ಉಸುರಿದಳು. ಗಮನ ಇದೆಲ್ಲಿಗಯ್ಯ ಮನೋಹರ ಗಮನ ಇದೆಲ್ಲಿಗಯ್ಯ
ಮನೋಹರ ಗಮನವಿರಲಿಗೈಯಾದರೆ ಕಮಲ ಲೋಚನ ಭವ ವಿಮೋಚನ ಕಮಲ ಲೋಚನ ಭವ ವಿಮೋಚನ ಸುಮನ ಸಾಚಿದ ವಿಶ್ವವಂದಿತ ಸುಮನ ಸಾಚಿತ ವಿಶ್ವವಂದಿತ ಸಮರ ಸನ್ನಾಹದಲ್ಲಿ ಪರಟಾಗಮನವರಿಯೇ ವಿಮಲ ಮೂರ್ತಿ ಕಮಲಲೋಚನ ಭವಿಮೋಚನ ಸುಮನ ಸಾಧಿತ ವಿಶ್ವವಂದಿತೆ ಸಮರದ ನಾಗದಲ್ಲಿ ಪರಟಾಗಮನ ಬಲಿಯೇ ವಿಮಲ ಮೂರ್ತಿ ಸಮರದ ನಾಗದಲ್ಲಿ ಪರಟಾಗಮನ ಬಲಿಯೇ ವಿಮಲ ಮೂರ್ತಿ ಆರೋಢ ನಿಂದು ಪದ ಆರೋಢ ನಿಂದು ಪದ ಸಂಗ್ರಾಮದ ಕಾರಣವರಿಗೆ ಕಾದ ಸಂಗ್ರಾಮದ ಕಾರಣವರಿಗೆ ಕಾದ ಸೂರ್ಯಗೈದರೆ ಕಡರು ನಾಗವ ತಾರಣಿಯದ ಜನರ ಕಷ್ಟವ ದೂರಾಗಿ ಇವ ಕಾರ್ಯವು ಸಾರಿಗೆ ನಿನು ಕಾರಣಿಗನೇ ಗಮನ ಬಿದಲ್ಲಿಗೆಯ ಮನೋಹರ ಗಮನ ಬಿದಲ್ಲಿಗೆಯ ಕಮಲಲೋಚನ ಭವ ವಿಮೋಚನ ಸುಮನ ಸಾಧಿತ ವಿಶ್ವವಂದಿತ ಸಮರದಾನ ಹಠದ ಮೂಲಕ ಗಮನವರಿಗೆ ವಿಮಲ ಮೂರ್ತಿ ಸಮರದಾನದಲ್ಲಿ ಹೊರಟ ಗಮನವರಿಗೆ ವಿಮಲ ಮೂರ್ತಿ ಗಮನವಿದೆಲ್ಲಿಗೆಯ ಮನೋಹರ ಗಮನವಿದೆಲ್ಲಿಗೆಯ ಕಲಾಪ್ರೇಮಿಗಳ ಕೊಳ್ಳಬೇಡಿ. ಯಕ್ಷಗಾನ ರಸಧಾರೆಯನ್ನು ಹರಿಸಿದ ನಮ್ಮ ಎಲ್ಲ ಹಿಮ್ಮೇಳ ಕಲಾವಿದರಿಗೆ ವಂದನೆಗಳನ್ನು ತಿಳಿಸುತ್ತಾ, ಮಾನ್ಯರೇ, ಯಕ್ಷಮಂಗಳ ಪ್ರಶಸ್ತಿ ಎನ್ನುವುದು ಯಕ್ಷಗಾನ ಕ್ಷೇತ್ರದ ಹಿರಿಮೆ. ಯಕ್ಷಮಾತೆಯ ಅಂಗಳದಲ್ಲಿ ನಲಿದಾಡಿ ಬೆಳೆದು ಆಕೆಯ ಸೇವೆಗೈದ ಹಿರಿಯ ಅನುಭವಿಗಳನ್ನು ಗುರುತಿಸಿ ಅಂತಹ ಯಕ್ಷಲೋಕದ ಮಹಾನ್ ಸಾಧಕರಿಗೆ ಪ್ರಶಸ್ತಿಗಳನ್ನು ಪ್ರದಾನಿಸುತ್ತಾ ಇರುವುದು ಪ್ರಶಸ್ತಿಗೂ ಗರಿಮೆ. ಅಂತೆಯೇ ಯಕ್ಷಮಂಗಳ ಪ್ರಶಸ್ತಿ ಹಾಗೂ ಯಕ್ಷಮಂಗಳ ಕೃತಿ ಪ್ರಶಸ್ತಿಯನ್ನು ಪಡೆಯಲಿರುವ ಮಹಾನ್ ಸಾಧಕರ ಬಗ್ಗೆ ಅಭಿನಂದನೆಯ ನುಡಿಗಳನ್ನಾಡಬೇಕಾಗಿ ಜಾನಪದ ವಿದ್ವಾಂಸರು ವಿಶ್ರಾಂತ ಕುಲಪತಿಗಳೂ ಆದ ಪ್ರೊಫೆಸರ್ ಕೆ ಚಿನ್ನಪ್ಪ ಗೌಡ ಇವರ
ಯಕ್ಷಗಾನೀಯ ಆವರಣದ ಈ ಸಭಾಂಗಣದ ಸಭಾಸದರ ಹಿಂಬದಿಯಿಂದ ತೇಲಿ ಬರುವ ಧ್ವನಿ ಅದು ಭಾಗವತ ಲೋಕದ್ದು. ಈಗ ನೀವು ಕೇಳ್ತಾ ಇರುವ ಧ್ವನಿ ಇದು ಲೌಕಿಕದ್ದು. ಇದು ಬರೇ ಮಾತು. ಈ ಮಾತು ಮನುಷ್ಯ ಮಾತಿಗೆ ಸಂಬಂಧಪಟ್ಟದ್ದು. ಇದರಲ್ಲಿ ತಪ್ಪು ಒಪ್ಪು ಎಲ್ಲ ಇರುತ್ತದೆ. ಆ ಧ್ವನಿ ಅದು ದಿವ್ಯ ಧ್ವನಿ, ಪರಿಶುದ್ಧವಾದ ಧ್ವನಿ. ಅದು ಅದರಲ್ಲಿ ತಪ್ಪುಗಳಿಲ್ಲ, ಎಲ್ಲ ಒಪ್ಪುಗಳಿಲ್ಲ. ಇದು ಮನುಷ್ಯ ಮಾತ್ರರು ಆಡುವ ಮಾತಿಗೆ ನನ್ನದು. ವಿಶ್ವವಿದ್ಯಾನಿಲಯದ ಪ್ರತಿಷ್ಠಿತ ಕೇಂದ್ರಗಳಲ್ಲಿ, ಸಂಶೋಧನಾ ಕೇಂದ್ರಗಳಲ್ಲಿ ಯಕ್ಷಗಾನ ಅಧ್ಯಯನ ಒಂದು ಎನ್ನುವುದು ನನ್ನ ಮಾತು. ಇದಕ್ಕೆ ಕುಲಪತಿಗಳ ಸಹಮತಿ ಇದೆ ಅಂತ ನಾನು ಭಾವಿಸಿದ್ದೇನೆ. ಇಂಥ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದವರು ಈ ವಿಶ್ವವಿದ್ಯಾನಿಲಯವನ್ನು ಒಂದು ಹೊಸ ಹಳಿಗೆ ತರಬೇಕು ಮತ್ತು ಈಗ ಸಾಂಸ್ಕೃತಿಕ ಚಟುವಟಿಕೆಗಳ ಯಾವುದೇ ಕುಂದಿಲ್ಲದೆ ಅದು ಯಥಾ ಪ್ರಕಾರ ನಡೀಬೇಕು ಅಂತ ಆಶಯವನ್ನು ಇಟ್ಟುಕೊಂಡು ಆಡಳಿತ ಚುಕ್ಕಾಣಿಯನ್ನು ಹಿಡಿದಿರುವ ನನ್ನ ನಿಡುಗಾಲದ ಹಿರಿಯರು, ಸ್ನೇಹಿತರಾಗಿರುವಂತಹ ಪ್ರೊಫೆಸರ್ ಪಿ ಎಲ್ ಧರ್ಮ ಅವರೇ, ಅದಕ್ಕೊಂದು ದಿಕ್ಕು ಕೊಡುವುದಕ್ಕೆ ಒಂದು ಆಡಳಿತ ಚುಕ್ಕಾಣಿ ಹಿಡಿದಿರುವಂತಹ ಕುಲಸಚಿವರೇ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಹಿರಿಯರೇ ಮತ್ತು ಅತಿಥಿಯ ನೆಲೆಯಲ್ಲಿ ಬಹಳ ಮುಖ್ಯವಾದ ಮಾತುಗಳನ್ನು ಆಡಿರುವ ಕರ್ನಾಟಕ ಜಾನಪದ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿರುವ ತಲ್ಲೂರು ಶಿವರಾಮ ಶೆಟ್ಟಿ ಅವರೇ ಮತ್ತು ಎಲ್ಲ ಹಿರಿಯ ಯಕ್ಷಗಾನ ಕಲಾವಿದರೇ ಮತ್ತು ವಿದ್ಯಾರ್ಥಿ ಸ್ನೇಹಿತರೆ, ನನ್ನ ಸ್ಥಿತಿ ಏನಾಗಿದೆ ಅಂದರೆ ಅದು ಬಿಡಬೇಕು ಅಂದ್ರೂ ಬಿಡಲಿ ಮಾಯೆ ಅಂತ. ಯಕ್ಷಗಾನ ನನ್ನ ಸಂಬಂಧ ಏನಿದೆ ಅದು ಬಿಟ್ಟಿಗೇನೆಂದರೂ ಬಿಡದಿ ಮಾಯೆ. ಬಿಡಬೇಕು ಅಂತ ಇದ್ರೂ ಬಿಡದಿರುವಂಥ ಒಂದು ಮಾಯೆ. ಅದಕ್ಕೆ ಕಾರಣ ಬಹುಶಃ ಹೇಳಬಹುದಾದದ್ದು ಏನು ಅಂದರೆ, ಬಹುಶಃ ಕೆಲವು ಪೀಠಗಳಲ್ಲಿ ನಾನು ಕೆಲಸ ಮಾಡಿದ್ದೇನಾದರೂ ಕೂಡ ನನ್ನ ಹೃದಯಕ್ಕೆ ಬಹಳ ಹತ್ತಿರವಾದ ಒಂದು ಪೀಠ ಅಂದರೆ ಯಕ್ಷಗಾನ ಅಧ್ಯಯನ ಕೇಂದ್ರ. ಅದಕ್ಕೆ ಅನೇಕ ಕಾರಣಗಳಿವೆ. ಒಂದು 2 ಮಾತು ಪ್ರಾಸ್ತಾವಿಕವಾಗಿ ಹೇಳ್ತಾ ಮತ್ತೊಂದು 4 ಮಾತುಗಳನ್ನು ಇವತ್ತಿನ ಪ್ರಶಸ್ತಿ ವಿಜೇತರ ಕುರಿತು ಹೇಳುವುದು ನನ್ನ ಕರ್ತವ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಒಂದು, ಡಾಕ್ಟರ್ ದಯಾನಂದ ಪೈ ಮತ್ತು ಸತೀಶ್ ಪೈ ಅವರು 1 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಅಂತ ಏನೋ ಮಾತನ್ನು ನಿರ್ದೇಶಕರು ಹೇಳಿದರು. ಈ 1 ಕೋಟಿ ಅಂತ ಜನರ ಕಿವಿಗೆ ಬೀಳ್ತದೆ. 1 ಕೋಟಿ ಅಂತ ಹೇಳಿದವರು ಎಂತ ಮಾಡ್ತಾರೆ 1 ಕೋಟಿ ಇಟ್ಟುಕೊಂಡು ಅಂತ. ಒಂದು ಪುಣ್ಯ ಏನು ಅಂದರೆ 1 ಕೋಟಿ ತೆಗಿಲಿಕ್ಕಾಗುವುದಿಲ್ಲ, ಅದು ಫಿಕ್ಸ್. ಅದು ದತ್ತಿ ನಿಧಿ ಎನ್ನುವ ಕಾರಣ ಬಚಾವಾದದ್ದು. ನಾವು ಅದು 1 ಕೋಟಿ ಉಂಟು, ಅದನ್ನು ಭರವಸೆ ಕೊಡ್ತಾರೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು 1 ಕೋಟಿ ಇದ್ರೆ ನಮಗೆ ಕೆಲಸಕ್ಕೆ ಸಿಗುವುದು ಅದರ ಬಡ್ಡಿ ಎನ್ನುವುದು ಬಹಳ ಅಥವಾ 1 ಕೋಟಿ ಉಂಟು ಅಂತ ಅಂತೇಳಿ 1 ಕೋಟಿ ಇಲ್ಲ, ಇರುವುದು 5-6 ಲಕ್ಷ. ಬಡ್ಡಿ ಬರುವುದಷ್ಟಲ್ಲ, 6 ಲಕ್ಷ ಗೊತ್ತಿದೆ, 6.5 ಲಕ್ಷ ಬರುವುದು. ಅದರಲ್ಲಿ ಆಡಳಿತದ ಕೆಲಸ ಆಗಬೇಕು, ಸಿಬ್ಬಂದಿಗಳ ಸಂಬಳ ಆಗಬೇಕು. ಅಂದರೆ ಯಕ್ಷಗಾನಕ್ಕೆ ಸುಮಾರು 50% ಸಿಗ್ತದೆ, ಅಂದರೆ ಯಕ್ಷಗಾನದ ಕೆಲಸಗಳಿಗೆ. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ನಾವು ಮತ್ತೆ ಈ ನಮ್ಮ ಆರ್ಥಿಕ ಅಡಚಣೆಯನ್ನು ನಾವೆಲ್ಲರೂ ಕುಲಪತಿಗಳು, ಕುಲಸಚಿವರು, ನಿರ್ದೇಶಕರು ಸೇರಿದ ಹಾಗೆ ಮತ್ತೆ ದಯಾನಂದ ಪೈಗಳ ಗಮನಕ್ಕೆ ತರ್ತಾ ಇದ್ದೇವೆ. ನಾವು ಇದನ್ನು ತರ್ತಾ ಇದ್ದೇವೆ. ಇದು ಬಡ್ಡಿ ಹಣದಲ್ಲಿ ನಡೆಯಲು ಸಾಕಾಗುವುದಿಲ್ಲ ಮತ್ತು ಬೇರೆ ಕೆಲವು ತೊಂದರೆಗಳಿವೆ ಅಂತ. ಈ ವರ್ಷ ಸತಾಯಗತಾಯ ಪ್ರಯತ್ನ ಮಾಡಿದವರು ಕರೆಸಲೇಬೇಕು ಇಲ್ಲಿಗೆ ಅಂತ. ಎಷ್ಟರ ಮಟ್ಟಿಗೆ ಹೇಳಿದೆ ಅಂದರೆ, ಬೇರೆ ಯಾರು ಇರುವುದಿಲ್ಲ, ನೀವು ಮಾತ್ರ ಇರುವುದು. ಒಂದು ಅರ್ಧ ಗಂಟೆ ಕಾರ್ಯಕ್ರಮಕ್ಕೆ ಅವರಿಗೂ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಎಲ್ಲ ಉಂಟು, ಎಲ್ಲ ಚಿನ್ನ ಪ್ರೊಡ್ಯೂಸರ್ತಿ ಬರ್ತೇನೆ ಅಂತ ಒಪ್ಪಿಕೊಂಡಿದ್ರು ಅವರು. ಆದರೆ ಮೊನ್ನೆ ಪುನಃ ಫೋನ್ ಮಾಡುವಾಗ ಹೇಳಿದ್ರು, ಇಲ್ಲ ನಾನು ಬರ್ತೇನೆ ಒಂದು ಸರ್ತಿ ಅಂತ. ಈಗ ನನಗೊಮ್ಮೆ ಬರಬೇಕು ಕುಲಪತಿಗಳು, ಬಂದು ಯಕ್ಷಗಾನ ಕೇಂದ್ರವನ್ನು ನೋಡಬೇಕು. ನಮ್ಮ ಕೆಲವು ತುರ್ತು ಅಗತ್ಯಗಳುಂಟು. ಹಿಂದೆಯೂ ಕೂಡ 1 ಕೋಟಿ ಕೊಟ್ಟಾಗಲೇ ಆಗೊಮ್ಮೆ ಹೇಳಿದೆ ನಾನು, ಸರ್ತಿ 1 ಕೋಟಿ ಕೊಟ್ಟದ್ದು ಬಡ್ಡಿ ಬರೋ 1 ವರ್ಷ ಕಾಯಬೇಕು, ನಾವು ಹಾಗೆ ಕಾಯ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ಆಗ ಆ ವರ್ಷಕ್ಕೆ ಬೇಕಾದ ಹಣ ಕೊಟ್ಟರು. ನಾವೇನಾದರೂ ಮಾಡೋದು, ಒಂದು ಮ್ಯೂಸಿಯಂ ಮಾಡುವ ಅಂತ ಹೇಳುವಾಗ ಸುಮಾರು 30 ಲಕ್ಷ ಕೊಟ್ಟರು ಅವರು, ವಿಶೇಷವಾದ ಅನುದಾನವನ್ನು. ಇದೆಲ್ಲ ವಿಶ್ವವಿದ್ಯಾನಿಲಯ ಪ್ರೀತಿಯಿಂದ, ನಮ್ಮ ಮೇಲಿನ ಪ್ರೀತಿಯಿಂದ ಅಂತ ಬೇಕಾದ್ರೆ ವಿಶ್ವವಿದ್ಯಾನಿಲಯ ಪ್ರೀತಿಯಿಂದ ಅವರು ಕೊಟ್ಟಿದ್ದಾರೆ.
ಈ ಸಲಹಾ ಸಮಿತಿ ಪ್ರಶಸ್ತಿ ವಿಜೇತ ಆಯ್ಕೆ ಮಾಡುವವರು ಕೂಡ ಈಗ ಈ ಸತ್ಯ ಸಮಿತಿಯಲ್ಲಿಯೂ ಕೂಡ ಪಾದಕಲ ವಿಷ್ಣುಭಟ್ರು ಇದ್ದಾರೆ, ಹಾಗೆಯೇ ಮುರಳಿ ಕಡೆಕಾರು, ಆಮೇಲೆ ನಿರ್ದೇಶಕರು ನಾನು ಎಲ್ಲ ಸೇರಿಕೊಂಡಾಗುವಾಗ ಪ್ರತಿ ಬಾರಿ ಒತ್ತಡ ಬರುವುದು ನಮಗೆ. ಒಂದು ಮಾತು ಹೇಳ್ತೇನೆ ನಾನು, ನಮಗೆ ಅನೇಕ ಪ್ರಶಸ್ತಿಗಳಿವೆ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ. ಒಂದು ಅರ್ಥದಲ್ಲಿ ಪ್ರಶಸ್ತಿಗಳು ಕಡಿಮೆ ಏನಲ್ಲ, ಕಲಾರಂಗ ಅನೇಕ ಪ್ರಶಸ್ತಿಗಳನ್ನು ಕೊಡ್ತಾ ಇದೆ, ಕೊಡಬೇಕಾದದ್ದೇ ಮಾಡಬೇಕಾದದ್ದೇ ಅಷ್ಟು ಅರ್ಹರಿದ್ದಾರೆ ಅಂತ ಅದರ ಅರ್ಥ. ಆದರೆ ಒಂದು ನಿರೀಕ್ಷೆಯನ್ನು ಜನಗಳದ್ದು ಅಂತಂದರೆ, ವಿಶ್ವವಿದ್ಯಾನಿಲಯದ ಒಂದು ಪ್ರಶಸ್ತಿ ಸಿಕ್ಕಿದರೆ ಅದು ಬಹಳ ಹಿರಿದಾದದ್ದು, ಬಹಳ ವಿಶೇಷವಾದ ಒಂದು ನಿರೀಕ್ಷೆ ವಿಶ್ವವಿದ್ಯಾನಿಲಯದ ಸಾಮಗ್ರಿಗೆ ಗೊತ್ತಿದೆ. ಸದಾಶಿವ ಶೆಟ್ಟಿಗಾರರಂತೂ ಅವ್ರು ಹೇಳಿದ್ದಾರೆ, ಇದು ನಾನು ಸತ್ರು ತೊಂದರೆಲ್ಲ, ಒಂದು ಅಕಾಡೆಮಿಯ ಪ್ರಶಸ್ತಿ ವಿಶ್ವವಿದ್ಯಾಲಯದ ಪ್ರಶಸ್ತಿ ಬಂತಲ್ಲ ಅಂತ ಅನ್ಯथा ಭಾವಿಸಬಹುದು. ಬಹುಶಃ ಕೆಲವು ವರ್ಷಗಳ ಹಿಂದೆ ಡಾಕ್ಟರೇಟಿಗೆ ಪ್ರಯತ್ನ ಪಟ್ಟವರು ಪ್ರಯತ್ನ ಮಾಡ್ತಾ ಇದ್ರು ನನ್ನ ಹತ್ರ, ಏನಾದ್ರು ಡಾಕ್ಟರೇಟ್, ಈಗ ಡಾಕ್ಟರೇಟ್ಗೆ ಅಷ್ಟು ಪ್ರಯತ್ನ ಮಾಡ್ತಾ ಇಲ್ಲ. ಯಕ್ಷಗಾನ ಅಕಾಡೆಮಿ ಯಕ್ಷಮಂಗಳ ಪ್ರಶಸ್ತಿ ಏನಾದರೂ ಆದರೆ ನಮ್ಮ ಕಲಾವಿದರಿಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಈಗ ಸರ್ಕಾರದ್ದು ಬಂದಿದ್ದಲ್ಲ, ಡಾಕ್ಟರೇಟ್ ಅನ್ನು ಹಾಕ್ಕೊಂಡು ಬಾರದು ಅಂತ ಬಂದಿದೆ ಕೆಲವರಿಗೆ ಆ ಥರದ. ಅಂದರೆ ನಾನು ಏನು ಹೇಳ್ತಾ ಇದ್ದೇನೆ ಅಂತಂದರೆ, ಮಂಗಳೂರು ವಿಶ್ವವಿದ್ಯಾನಿಲಯ ಕೊಡುವ ಈ ಯಕ್ಷಗಾನ ಅಧ್ಯಯನ ಕೇಂದ್ರದ ಪ್ರಶಸ್ತಿ, ಯಕ್ಷಮಂಗಳ ಪ್ರಶಸ್ತಿ ಏನಿದೆ, ಅದಕ್ಕೆ ವಿಶೇಷವಾದ ಒಂದು ಮನ್ನಣೆ ಇದೆ, ಗೌರವ ಇದೆ. ಅದು ಹಣದ ದೃಷ್ಟಿಯಿಂದ ನಾನು ಹೇಳ್ತಾ ಇಲ್ಲ, ಆದರೆ ವಿಶ್ವವಿದ್ಯಾನಿಲಯ ಕೊಡ್ತಾ ಇರುವ ಒಂದು ಪ್ರಶಸ್ತಿ ಅದು ಅಂತ. ಹಾಗಾಗಿ ಪ್ರತಿ ಬಾರಿಯೂ ನನಗೆ ಈ ಒತ್ತಡ ಬರ್ತಾ ಇತ್ತು. ಹಿಂದೆಯೂ ಪ್ರಶಸ್ತಿ ಆಯ್ಕೆ ಮಾಡುವಾಗ ಸಮಿತಿಯವರೇ ಒಬ್ಬ ಕೇಳಿ ದಯಾನಂದ ಕೈಗಳನ್ನು ಏನಾದರೂ ಮಾಡಿ ಒಂದು 3 ಮಾಡುವ, ಯಾಕಂದರೆ ಅವ್ರು ದುಡ್ಡು ಇರುವುದಿಲ್ಲ. ಪ್ರತಿ ಬಾರಿಯೂ ಕೂಡ ಅವರು 2 ಲಕ್ಷ 3 ಲಕ್ಷ ಪ್ರಶಸ್ತಿ ವಿತರಣೆಗೆ ಕೊಡ್ತಾ ಬಂದಿದ್ದಾರೆ. ಈ ವರ್ಷವೂ ಕೊಟ್ಟಿದ್ದಾರೆ, ತನಗೆ ಗೊತ್ತಿದೆ. ಇದು ಪ್ರಶಸ್ತಿ ವಿತರಣಾ ಸಮಾರಂಭಕ್ಕೆ ಅಂತೇಳಿ 2 ಲಕ್ಷ ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ. ಆಗ ಸಮಿತಿ ಏನು ಅಭಿಪ್ರಾಯ ಪಟ್ಟಿತ್ತು ಅಂದರೆ, ಇದನ್ನು ಹೆಚ್ಚು ವೆಚ್ಚ ಮಾಡುವುದು ಬೇಡ ಅಂತ ಹೇಳಿ, ನಿಜ ಹೇಳ್ತೇನೆ, ದೊಡ್ಡ ಕಾರ್ಯಕ್ರಮ ಯಕ್ಷಗಾನ ಪ್ರದರ್ಶನ ಇಡುವುದು ಬೇಡ, 50-60 ಸಾವಿರ ಖರ್ಚು ಮಾಡಿಕೊಂಡು ಅದರ ಬದಲಿಗೆ ಒಂದು ಸರಳವಾಗಿ ಮಾಡುವ ಅಂತೇಳಿ, ಹಾಗಾದರೆ ಒಂದು ಕೆಲಸ ಮಾಡುವ, ಹಾಗೇನಾದಿದ್ದರೆ ಒಂದು ಹೆಚ್ಚುವರಿ ಪ್ರಶಸ್ತಿ ಕೊಡುವ ಅಂತ. ಮತ್ತು ಈ ವರ್ಷ 3 ಯಕ್ಷಮಂಗಳ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದು. ಯಕ್ಷಮಂಗಳ ಆಶ್ರಯದಲ್ಲಿ ಪ್ರಶಸ್ತಿ ಸಮಾರಂಭ ಅಂದರೆ ಒಂದು ಯಕ್ಷಗಾನ ಪ್ರದರ್ಶನ ಇಟ್ಟುಕೊಳ್ಳುವ ಬದಲು ಒಂದು ಪ್ರಶಸ್ತಿಯನ್ನು ಹೆಚ್ಚು ಮಾಡಿದ್ದೇವೆ ನಾವು ಎನ್ನುವುದು. ಅಂದರೆ ಪ್ರಶಸ್ತಿಗೆ ನಾವು ಹಣದ ಅಡಚಣೆ ಇರುವಾಗ 50-60 ಸಾವಿರ ಖರ್ಚು ಮಾಡಿಕೊಂಡು ಪ್ರದರ್ಶನ ಕೊಡಬೇಕಾದದ್ದು ನಾವು ನಿಜ ಅದು. ಆದರೆ ಅದನ್ನು ಈ ವರ್ಷದ ಮಟ್ಟಿಗೆ ನಾವು ಕಡಿಮೆ ಮಾಡಿದ್ದೇವೆ. ಆದರೂ ಕೂಡ ಒಂದು ಒಳ್ಳೆಯ ಯಕ್ಷಗಾನ ಆವರಣ ಬರುವ ಹಾಗೆ ಈ ಸಮಾರಂಭವನ್ನು ಇವರು ಕೇಂದ್ರದವರು ಆಯೋಜಿಸಿದ್ದಾರೆ ಎನ್ನುವುದು ಬಹಳ ಸಂತೋಷದ ಒಂದು ಮಾತು. ಈ ವರ್ಷ ನಾವು ಈಗಾಗಲೇ 22 ಮಂದಿಗೆ ಯಕ್ಷಮಂಗಳ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಈ ವರ್ಷ ನಾವು ಕೊಡ್ತಿರೋದು 23, 24 ಮತ್ತು 25ನೇದ್ದು. ಮತ್ತೆ ನಾವು ಇಷ್ಟರವರೆಗೆ ನಾವು 7 ಮಂದಿಗೆ ಯಕ್ಷಮಂಗಳ ಕೃಷಿ ಪ್ರಶಸ್ತಿ ಕೊಟ್ಟಿದ್ದೇವೆ. ಈ ವರ್ಷ ಕೊಡ್ತಾ ಇರುವಂಥದ್ದು 8ನೆಯ ಯಕ್ಷಮಂಗಳ ಕೃತಿ ಪ್ರಶಸ್ತಿ. ನಿಮಗೆಲ್ಲ ಬನಾರಿಯವರ ಬಗ್ಗೆ, ಸಾಮಗ್ರ ಬಗ್ಗೆ, ಸದಾಶಿವಶೆಟ್ಟಿಗಾರರ ಬಗ್ಗೆ ಗೊತ್ತಿರುವಂಥದ್ದೇ. ಆದರೂ ಒಂದು ವೇದಿಕೆಯ ಗೌರವದ ದೃಷ್ಟಿಯಿಂದ 4 ಮಾತುಗಳನ್ನು ನಮ್ಮ ಜೊತೆ ನಾನು ಹಂಚಿಕೊಳ್ತೇನೆ. ಅದು ಸಮಗ್ರ ಅಂತ ಅಲ್ಲವೇ ಅಲ್ಲ, ಅವರ ಕೊಡುಗೆಯ ವಿಶ್ಲೇಷಣೆಯೂ ಅಲ್ಲ, ಮೌಲ್ಯಮಾಪನವೂ ಅಲ್ಲ, ಪರಿಚಯ ದೃಷ್ಟಿಯಿಂದ 2 ಮಾತುಗಳನ್ನು ಹೇಳ್ತೇನೆ. ಮೊದಲು ಹೇಳಬೇಕಾದ್ರೆ, ನಾನು ಈ ಥರ ಆಯ್ಕೆ ಮಾಡುವಾಗ ಗೆಳೆಯರಾದ ಪಾದಕಲ ವಿಷ್ಣುಭಟ್ರು, ಆಮೇಲೆ ಮುರಳಿ ಕಡೆಕಾರ್ ಅವರು, ನಿರ್ದೇಶಕರು, ನಾವೆಲ್ಲ ಒಟ್ಟು ಸೇರಿಕೊಂಡು ನಮ್ಮಲ್ಲಿ ಕೆಲವು ನಿಯಮಗಳಿವೆ, ಮಾನದಂಡಗಳು ಅಂತ ಇದೆ. ಈ ಹಿಂದೆ ನಮ್ಮ ಜೊತೆಗೆ ಸಾಮಗ್ರಿತರು ಅವರನ್ನು ಬೇಕು ಅಂದರೆ ನಾವೊಂದು ಸ್ವಲ್ಪ 1-2 ವರ್ಷ ಸ್ವಲ್ಪ ದೂರ ಇಟ್ಟೆವು. ನಾವು ಬೇಡ, ಸ್ವಲ್ಪ ಹೊರಗಿದೆಯವರು ಅಂತ ಹೇಳಿಕೊಂಡು ಹೀಗೆ ಮತ್ತೆ ಪ್ರಶಸ್ತಿ ಕೊಡುವ ಮೂಲಕ ಮತ್ತೆ ಸ್ವಲ್ಪ ಹತ್ತಿರ ತಗೊಂಡಿದ್ದೇವೆ. ಮತ್ತೆ ಮುಂದಿನ ವರ್ಷ ಮತ್ತೆ ಒಳಗೆ ಬರಲೂಬಹುದು. ನೀವು ಈಗ ಸದ್ಯಕ್ಕೆ ನಿಮಗೆ ಸ್ವಲ್ಪ ದೂರ ಇಟ್ಟಿದ್ದೇವೆ. ಅವರು ಸಲಹಾ ಸಮಿತಿಯಲ್ಲಿ, ನಮ್ಮಲ್ಲಿ ಸಲಹಾ ಸಮಿತಿ ನನ್ನ ಅಧ್ಯಕ್ಷ ಅಂತ ಹೇಳಿದ್ರು, ಹಾಗೇನಿಲ್ಲ. ನಾವೊಂದು ಚರ್ಚೆ ಮಾಡ್ತೇವೆ, ಈವರೆಗೆ ಏನೇನು ಪ್ರಶಸ್ತಿಗಳು ಯಾರ್ಯಾರಿಗೆ ಹೋಗಿದೆ ಅಂತ ನೋಡ್ತೇವೆ, ಪ್ರಾದೇಶಿಕ ಪ್ರಾತಿನಿಧ್ಯ
ಆಮೇಲೆ ಯಕ್ಷಗಾನ ಪ್ರಕಾರದ ಪ್ರಾತಿನಿಧ್ಯ, ವಯಸ್ಸು, ಹಿರಿತನ, ಸಾಧನೆ, ಮಹಿಳೆ, ಪುರುಷ, ಹೀಗೆ ಅನೇಕ ಅಂಶಗಳನ್ನು ತಗೊಂಡು 2 ಪ್ರಶಸ್ತಿ ಅಥವಾ 3 ಪ್ರಶಸ್ತಿ ಇರುವಾಗ ಒಂದೇ ವರ್ಷ ಎಲ್ಲ ಈ ಮಾನದಂಡಗಳನ್ನು ಒಟ್ಟಿಗೆ ಪೂರೈಸಲಿಕ್ಕಾಗುವುದಿಲ್ಲ ಅಂತ ಗೊತ್ತಿದೆ. ಹಿಂದೆ ನಾವು ಕೊಟ್ಟಿದ್ದೇವೆ, ಈ ವರ್ಷ ಹೀಗೆ ಹೋಗುವ ಅಂತ ಹೇಳುವ ದೃಷ್ಟಿಯಿಂದ ಬನಾರಿಯವರಿಗೆ 84-85 ವರ್ಷ ಹೇಳ್ಬೋದು. ಬಹಳ ತಡವಾಗಿ ಇರುವವರಿಗೆ ಕೊಟ್ಟದ್ದು ತಡ ಆಗಿದೆ, ಈಗ ಕೊಟ್ಟಿದ್ದೇವೆ, ತಡ ಆಗಿದೆ, ಒಪ್ಪುತ್ತೇವೆ ನಾವು, ತಡ ಆಗಿದೆ. 1940 ಅವರ ಕಳೆದ ವರ್ಷ 84ನೇ ಇಸವಿನಲ್ಲಿ ತಾಳಮದ್ದಳೆ ಒಂದು ಐತಿಹಾಸಿಕ ಅಧ್ಯಯನ ಅಂತ ಕೃತಿಯನ್ನು ತಂದವರು ಕಳೆದ ವರ್ಷ. ಅದರ ಬಗ್ಗೆ ನಾನು ಹಲವು ಬಾರಿ ಫೋನ್ ಮಾಡಿ ಚರ್ಚಿಸಿದ್ದಾರೆ ಅವರು. ತಾಳಮದ್ದಳೆಯ ಪ್ರಾಚೀನತೆ ಬಗ್ಗೆ ಚರ್ಚೆ ಮಾಡುವಾಗ, ಯಕ್ಷಗಾನ ಸಂಬಂಧವಾಗಿ ಅದರ ಪೂರ್ವ ರೂಪಗಳ ಬಗ್ಗೆ ಚರ್ಚೆ ಮಾಡುವಾಗ ಅತ್ಯಂತ ಆಸಕ್ತಿಯಿಂದ ಅವರ ವಿದ್ವತ್ತು, ಯಕ್ಷಗಾನದ ಅವರ ತಿಳುವಳಿಕೆ ಅರಿವಿನ ಮುಂದೆ ನಾನು ಏನೂ ಅಲ್ಲ, ಆದರೆ ನೀವು ಸ್ವಲ್ಪ ಕೆಲಸ ಮಾಡಿದ್ದೀರಿ, ಸ್ವಲ್ಪ ವಿವರಗಳನ್ನು ಚರ್ಚೆ ಮಾಡುವ ಅಂತ. 84ರ ವಯಸ್ಸಿನಲ್ಲಿ ತಾಳಮದ್ದಳೆ ಅವರು ಮತ್ತು ಗಣರಾಜ ಕುಂಬಳೆಗೆ ಸೇರಿಕೊಂಡು ಒಂದು ಅದ್ಭುತವಾದ ಆ ಕೃತಿಯು ಪ್ರಸ್ತಾವ ಬಂತು ಈ ವರ್ಷ. ಬೇರೆ ಕೆಲವು ಕಾರಣಗಳು ಬಂದಾಗ ಬೇಡ ಇಲ್ಲ, ನಾವು ಈ ಒಂದು ಬಹುಭಾಷಾ ವಲಯದಿಂದ, ಒಂದು ಬಹುಭಾಷಾ ಸಂಸ್ಕೃತಿಯ ಕಾಸರಗೋಡಿನಿಂದ ಅಥವಾ ಆ ಭಾಗದಿಂದ ನಾವು ಕೊಡಬೇಕಾದದ್ದು ನಮ್ಮ ಕರ್ತವ್ಯ ಅಂತ ಹೇಳುವ ದೃಷ್ಟಿಯಿಂದ ಅವರನ್ನು ಈ ವರ್ಷ ನಾವು ಪರಿಗಣಿಸಿದ್ದೇವೆ. ಕೀರಿಕಾಡು ವಿಷ್ಣು ಭಟ್ರ ಹೆಸರು ಕೇಳದವರಿಲ್ಲ. ಬಹುಶಃ ಅದು ಒಂದು ಹೆಸರು ಹೇಳಿದರೆ, ಯಕ್ಷಗಾನದಲ್ಲಿ ಒಂದು ಪರಂಪರೆಯ ರೂಪದಲ್ಲಿ ಕೆಲಸ ಮಾಡಿದವರು ಅವರ ತೀರ್ಥರೂಪರು. ಅವರ ಅಂದರೆ ಆ ಪರಂಪರೆಯನ್ನ ಸಾಮಾನ್ಯವಾಗಿ ಹಿರಿಯರ ಪರಂಪರೆ ಮಕ್ಕಳು ಮುಂದುವರಿಸಲೇಬೇಕು ಅಂತ ಏನೂ ಇಲ್ಲ, ಆದರೆ ಮುಂದುವರಿಸುವಾಗ ಅದನ್ನು ಸಮರ್ಥವಾಗಿ ಮುಂದುವರಿಸಬೇಕು ಅಂತ. ಆ ಪರಂಪರೆಗೆ ಯಾವುದೇ ಗೌರವ ಬಾರದ, ಅಗೌರವ ಆಗ ಏನು ಒಂದು ನ್ಯೂನತೆ ಬಾರದ ಹಾಗೆ ಮುಂದುವರಿಸಬೇಕು ಎನ್ನುವ ರೀತಿಯಲ್ಲಿ ವೈದ್ಯರಾದವರು. ಒಬ್ಬರು ಡಾಕ್ಟರ್ ಅವರು, ಅದು ಕುಟುಂಬ ವೈದ್ಯ, ಫ್ಯಾಮಿಲಿ ಡಾಕ್ಟರ್. ನಮಗೆ ಇವತ್ತು ಪರಿಕಲ್ಪನೆ ಇಲ್ಲ ಅವತ್ತು. ಅದು ಎಲ್ಲ ಕಾಯಿಲೆಗಳಿಗೂ ಇವರೇ ನಮಗೆ ಡಾಕ್ಟರ್ ಅಂತ ಹೋಗುದು. ಹೆಚ್ಚು ಬೇಕಾದ್ರೆ ಅವರೇ ಹೇಳಬೇಕೆ ಹೊರತು ಬೇರೆ ಇಲ್ಲ, ನಾವಾಗಿ ಹೋಗ್ಲಿಕ್ಕಿಲ್ಲ. ಯಾವುದು ಅದೊಂದು ಸಣ್ಣ ಶೀತ ಆಗಲಿ, ಅತ್ಯಂತ ಸೀರಿಯಸ್ ಅಂದರೆ ನಾವು ಮೊದಲು ಹೋಗುದು ಬನಾದೆ ಅವರ ಹತ್ರ. ಅವ್ರು ಹೇಳಿದ ಮೇಲೆ ಮತ್ತೆ ಉಳಿದದ್ದು ಅಂತ. ಈ ಥರದ ಒಂದು ಫ್ಯಾಮಿಲಿ ಡಾಕ್ಟರ್ ಆಗಿರುವವರು 4 ಕ್ಷೇತ್ರ ಹೇಳ್ತಾರೆ ಅವರದ್ದು. ಒಂದು ಸಾಹಿತ್ಯ, ಒಂದು ಯಕ್ಷಗಾನ, ಮತ್ತೊಂದು ಸಂಸ್ಕೃತಿ, ಕನ್ನಡ ಸಂಸ್ಕೃತಿ ಪರ ಹೋರಾಟ, ಮತ್ತೊಂದು ಸಮಾಜ ಸೇವೆ. ಇದು ಚತುರ್ಮುಖ ಅವರ ಕೆಲಸದ, ಅವರ ಸಾಧನೆಯ ಚತುರ್ಮುಖ. ಅನೇಕ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಅದನ್ನೆಲ್ಲ ಪಟ್ಟಿ ನಾನು ಕೊಡಲಿಕ್ಕೆ ಹೋಗುವುದಿಲ್ಲ. ಯಕ್ಷಗಾನ ಪಟ್ಟದ ಹೇಳುವುದಿದ್ರೆ ಬಹಳ ಹಿರಿಯ ಅರ್ಥಧಾರಿಗಳು. ಬಹುಶಃ 85 ಅಂತ ನಾನು ವರ್ಷ ಹೇಳುವಾಗಲೇ ನಿಮಗೆ ಸ್ಪಷ್ಟ ಆಗುತ್ತೆ. ನಮ್ಮ ಯಕ್ಷಗಾನ ತಾಳಮದ್ದಳೆಯ ಜಗತ್ತಿನ ಅನೇಕ ಹಿಂದಿನ ಹಿರಿಯರ ಜೊತೆ ಅರ್ಥ ಹೇಳಿದರವರು, ಅರ್ಥಧಾರಿಯಾಗಿ ಪ್ರಸಿದ್ಧರು. ಯಕ್ಷಗಾನದ ಅಗ್ರಮಾನ್ಯ ಅರ್ಥಧಾರಿಯಾಗಿ ರಾಜ್ಯದ ಒಳಗೆ ಮತ್ತು ಹೊರಗೆ ಅನೇಕ ತಾಳಮದ್ದಳೆಗಳಲ್ಲಿ, ಕೂಟಗಳಲ್ಲಿ ಭಾಗವಹಿಸಿದವರು. ಆಕಾಶವಾಣಿ, ದೂರದರ್ಶನಗಳಲ್ಲಿ ಕಾರ್ಯಕ್ರಮ ನೀಡಿದವರು. ತಾಳಮದ್ದಳೆ ಅಥವಾ ಅರ್ಥಗಾರಿಕೆ, ಯಕ್ಷಗಾನಕ್ಕೆ ಸಂಬಂಧ ಅರ್ಥಾಯನ ಹೀಗೆ ಅನೇಕ ಗ್ರಂಥಗಳನ್ನು ಪ್ರಕಟಿಸಿದವರು. ಅಭಿನಂದನಾ ಗ್ರಂಥಗಳನ್ನು ಸಂಪಾದನೆ ಮಾಡಿದವರು. ನಾನು ಈಗಾಗಲೇ ಹೇಳಿದ ಹಾಗೆ ಕಾಸರಗೋಡಿನ ಬಗ್ಗೆ ಅವರೊಂದು ಸಲಹೆ ಕೊಟ್ಟಿದ್ದರು. ನೀವು ಕಾಸರಗೋಡು ಭಾಗವನ್ನು ಬೇರೆ ಏನೂ ಕರೆಯುವುದು ಬೇಡ, ಒಂದು ಘೋಷಣೆ ಮಾಡಿ ನೀವು, ಅದು ಬಹುಭಾಷೆ, ಬಹು ಸಾಂಸ್ಕೃತಿಕ ವಲಯ ಅಂತ ಹೇಳಿ ಅಷ್ಟನ್ನ ಮೊದಲು ಮನದಟ್ಟು ಮಾಡಿ ಆಮೇಲೆ ಎಲ್ಲ ಯೋಜನೆಗಳನ್ನು ಸರ್ಕಾರ ಹಾಕಿಕೊಳ್ಳಿ ಅಂತ ಒಂದು ಮಾತನ್ನ ಅವರು ಹೇಳಿದರು. ಬೇರೆ ಏನು ಕನ್ನಡ ಭಾಷೆ ಬೆಳವಣಿಗೆ ಸ್ವಲ್ಪ ಬೇಡ, ಮೊದಲ ದಿನ ಘೋಷಣೆ ಮಾಡಿ ನೀವು. ಆ ಥರದ ಆಲೋಚನೆಗಳನ್ನು, ಅತ್ಯಂತ ಪ್ರಗತಿಪರ ಆಲೋಚನೆಗಳನ್ನು ಇರುವವರು. ಕಿರಿಯರ ಕವನ ಸಂಕಲನ ಪ್ರಕಟ ಮಾಡಿದ್ದಾರೆ. ಎಳೆಯರ ಗೆಳೆಯ, ಕೊಳಲು ಮೊದಲಾದವು. ದೊಡ್ಡವರ ಕವನ ಸಂಕಲನ ತೊಟ್ಟಿಲು, ಕವಿತೆಗಳೇ ಬನ್ನಿ. ಆಮೇಲೆ ಬಹುಶಃ ಇತ್ತೀಚೆಗೆ ಅವರ ಕವನ ಸಂಕಲನ ಅದು ಹನಿಗಮನಗಳ ಸಂಕಲನ, ಕುಟುಂಬಗಳು, ಬಿಂದುಗಳು, ಮಧುಸಿಂಚನ, ಕದಿರುಗಳು, ಹನಿಯುತ್ತಿರುವ ಹನಿಗಳು ಇತ್ಯಾದಿ ಈ ಕವನ ಸಂಕಲನಗಳು. ವೈದ್ಯಕೀಯ ಕವನ ಸಂಕಲನ, ಪ್ರಬಂಧ ಸಂಕಲನ, ಹೀಗೆ 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 ಹಲವು ಗ್ರಂಥಗಳನ್ನು. ಅವರ ಸಮಗ್ರ ಕವಿತೆಗಳು ಬಂದಿವೆ. ಪರಾಗಸ್ಪರ್ಶ ಅಂತ, ಅವರ ಆತ್ಮವೃತ್ತ ಅಂತ ಇದೆ, ಸವೆಯದ ದಾರಿ, ಧ್ವನಿಸುರುಳಿಗಳು ಬಂದಿವೆ. ಅವರ ಅಭಿನಂದನ ಗ್ರಂಥ ಜೀವವೃಕ್ಷ ಎನ್ನುವಂಥದ್ದು. ಆಮೇಲೆ ಯಕ್ಷಗಾನ ಸಂವಾದ ಭೂಮಿಕೆ, ಇದೆಲ್ಲ ಅರ್ಥಗಾರಿಕೆಯಲ್ಲಿ ವಾದ ಸಂವಾದಗಳ ಪ್ರಸ್ತುತಿಯ ಕುರಿತೆ ಕೃತಿಗಳನ್ನು ಬರೆದವರು. ರೋಗ ಲಕ್ಷಣದ ಕುರಿತಾಗಿ ರೋಗ ನಿದಾನ ಸರಳ ವಿಧಾನ ಕೃತಿಯನ್ನು ಬರೆದವರು.
ಇತ್ತೀಚೆಗೆ ಕವನ ಸಂಕಲನ ಹೇಳಬೇಕಾದದ್ದು ಸದ್ದಾಗಿಯೂ ಸದ್ದಾಗದ ಸದ್ದುಗಳು ಅಂತ ಒಂದು 2 ವರ್ಷಗಳ ಹಿಂದೆ ಅಷ್ಟೇ ಪ್ರಕಟವಾದ ಕವನ ಸಂಕಲನ. ಸಂಪಾದಿತ ಕೃತ್ಯಗಳು ಸುಮಾರು 10ಕ್ಕಿಂತ ಹೆಚ್ಚಿವೆ. ಅನೇಕ ಪ್ರಶಸ್ತಿಗಳು ಅವರಿಗೆ ಬಂದಿವೆ. ಶ್ರೇಣಿ ಪ್ರಶಸ್ತಿ ಬಂದಿದೆ, ಕೊಳಲಿ ಶಾಸ್ತ್ರಿ ಪ್ರಶಸ್ತಿ, ಆಮೇಲೆ ಪೆರ್ಲ ಕೃಷ್ಣಭಟ್ಟ ಪ್ರಶಸ್ತಿ, ದೇರಾಜೆ ಪುರಸ್ಕಾರ, ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ಹೀಗೆ ಈ ದೊಡ್ಡ ಪಟ್ಟಿ ಇದೆ. ಅದಕ್ಕೆ ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಯಕ್ಷಮಂಗಳ ಪ್ರಶಸ್ತಿ ಸೇರ್ಪಡೆಯಾಗ್ತಾ ಇದೆ. ಅವರನ್ನು ಅತ್ಯಂತ ಸಂತೋಷದಿಂದ, ಬಹುಶಃ ಇದು ನಾವು ಹಾಗೆ ಕ್ಲೀಶೆ ಆದರೂ ಕೂಡ ಹೇಳಬಹುದಾದ ಮಾತು, ಅವರಿಗೆ ಪ್ರಶಸ್ತಿ ಕೊಟ್ಟು ವಿಶ್ವವಿದ್ಯಾನಿಲಯ ತನ್ನ ಗೌರವವನ್ನು ಮಲ್ಪೆ ಲಕ್ಷ್ಮೀನಾರಾಯಣ ಸಾಮಗರು, ನಮಗೆ ತಾಕ್ಷಣತೆ ಸಾಮಗ ಅಂತಂದರೆ ಮಲ್ಪೆ ಸಾಮಗರು ಅಂದರೆ ದೊಡ್ಡ ಹೆಸರು. ಅದೊಂಥರ ನಮ್ಮಲ್ಲಿ ಒಂಥರ ಒಂದು ವಿಸ್ಮಯವನ್ನು ಸೃಷ್ಟಿಸಿದ ಯಕ್ಷಗಾನದಲ್ಲಿ, ತಾಳಮದ್ದಲೆಯಲ್ಲಿ ಒಂದು ವಿಸ್ಮಯ ಅಂತ ಹೇಳ್ತಾರಲ್ಲ, ಮಾತುಗಾರಿಕೆಯಲ್ಲಿ ಯಕ್ಷಗಾನದಲ್ಲಿ ಹುಟ್ಟಿಸಿದ ಮನೆತನದಲ್ಲಿ ಅವರು ಹುಟ್ಟಿದವರು. ಶಂಕರನಾರಾಯಣ ಸಾಮಗ ಮತ್ತು ಕಮಲಾಕ್ಷಿಯವರ ಮಗ. 1971 ಅಲ್ಲಿವರೆಗೆ ವಿದ್ಯಾಭ್ಯಾಸ ಎಲ್ಲ ಆಯ್ತು ಅವರದ್ದು. 71ರಿಂದ 75ರವರೆಗೆ 3-4 ವರ್ಷ ವಿಜಯ ಕಾಲೇಜು ಮುಲ್ಕಿಯಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದವು. 75ರಿಂದ 2007ರವರೆಗೆ MGM ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಇಂಗ್ಲಿಷ್ ಬೋಧನೆಯನ್ನು, ಸಾಹಿತ್ಯವನ್ನು ಬೋಧನೆ ಮಾಡಿದವರು. ಬಹುಶಃ ಬೋಧನೆಯನ್ನು ಎಷ್ಟು ಗಂಭೀರವಾಗಿ ತಗೊಂಡಿದ್ದಾರೋ ಅಷ್ಟೇ ಗಂಭೀರವಾಗಿ ಯಕ್ಷಗಾನದ ಕೆಲಸವನ್ನು, ಬಹುಶಃ ಅದೊಂದು ಅದು ನನ್ನ ಅಪವಾದ ಅಂತ ಹೇಳುವುದಲ್ಲ, ಅವರ ಅನುಮತಿ ಇಟ್ಟುಕೊಂಡು ಹೇಳುವುದು ನಾನು. ಬಹುಶಃ ಯಕ್ಷಗಾನದ ಮೇಲೆ ಗ್ರಂಥಗಳನ್ನು ರಚಿಸಬಲ್ಲ ಸಾಮರ್ಥ್ಯ ಇರುವವರು. ಆಗ ನಾನು ಹೇಳ್ತಾ ಇದ್ದೆ, ಅವರು ಬಹುಶಃ ಯಾಕೆ ಬರೆಯಿಲ್ಲ ಅಂತಂದರೆ ಅದೊಂದು ಮೌಖಿಕ ಪರಂಪರೆ, ಮೌಖಿಕವಾಗಿ ಇರುವ ಮಾತಿನಲ್ಲಿ ಇರುವ ಇನ್ನೂ ಕಾರಣಕ್ಕೆ ಏನೋ ಗೊತ್ತಿಲ್ಲ. ಆದರೂ ಅನೇಕ ಲೇಖನಗಳನ್ನು ಬರೆದಿದ್ದಾರೆ. ನಾವು ಬಹಳ ನಿರೀಕ್ಷೆಯಲ್ಲಿದ್ದೇವೆ ಅಂತ ಹೇಳ್ತೇವೆ. ಅವರ ಇನ್ನೂ ಬರೆಯುವುದು ಉಂಟಲ್ಲ, ಈಗ ಬರೆದ ಲೇಖನಗಳನ್ನಾದರೂ ಕೂಡ ಕೆಲವು ಸಂಪುಟಗಳಲ್ಲಿ ತರಬೇಕು. ಪಾದೇಕರು ವಿಷ್ಣುಗಳು ತಲೆ ಆಡಿಸ್ತಾ ಇದ್ದಾರೆ, ಹೌದು ನಾವು ಮಾಡಿಸ್ತೇವೆ ಅಂತ ಅವತ್ತು ಹೇಳ್ತಾ ಇದ್ರು. ಮೊನ್ನೆ ತಾಲೂಕು ಸಾಹಿತ್ಯ ಸಮ್ಮೇಳನ ಆಗುವ ಸಂಪುಟ ಬರೆದ ನಿರೀಕ್ಷೆಯಲ್ಲಿದ್ದೆವು ನಾವು. ಹಾಗಾಗಿ ನಾವೀಗ ಪ್ರಶಸ್ತಿ ಕೊಡೋದು ನಾವು ಪುಸ್ತಕ ಬರಬೇಕು ಅಂತ ಒಂದು ಷರತ್ತು ಹಾಕೋದು ನಾವು. ತುಂಬ ಒಳ್ಳೆಯ ಒಂದು ಮಾತು ಹೇಳಿದಾರಲ್ಲ ಇವರು, ಯಕ್ಷಗಾನಕ್ಕೆ ಒಂದು ದೇಶೀಯ ಮತ್ತು ಜಾಗತಿಕ ಮಟ್ಟದ ಒಂದು ಮನ್ನಣೆ ತಂದುಕೊಟ್ಟವರು ಇದು ಬೇಕಾಗಿತ್ತು. ಸಾಮಾನ್ಯವಾಗಿ ಕನ್ನಡದ ಬಗ್ಗೆ ಮಾತನಾಡುವುದು, ಕನ್ನಡದ ಯಕ್ಷಗಾನದ ಬಗ್ಗೆ ಇಂಗ್ಲೀಷಲ್ಲಿ ಮಾತನಾಡುವವರು ಬೇಕು, ಕನ್ನಡದ ಪ್ರದರ್ಶನಗಳನ್ನು ಇಂಗ್ಲೀಷಲ್ಲಿ ಕೊಡುವವರು ಬೇಕು. ಆ ಸಾಮರ್ಥ್ಯ ಇರುವ ಬಹುಶಃ ಕೆಲವೇ ಬೆರಳಿಕೆಯ ಮಧ್ಯೆಯಲ್ಲಿ ಸಾಮಗರು ಒಬ್ಬರು. ಅವರ ಯೇಸು ಕ್ರಿಸ್ತ ಮಹಾತ್ಮೆಯನ್ನು ಇಲ್ಲಿ ಉಲ್ಲೇಖಿಸಬಹುದು. ಅನೇಕ ಪ್ರಯೋಗಗಳನ್ನು, ಇಂಗ್ಲಿಷ್ ಅರ್ಥಗಾರಿಕೆ ಯಕ್ಷಗಾನಗಳನ್ನು ಅವರು ಮಾಡಿದ್ದಾರೆ. ಚೆನ್ನೈ, ಬಹುಶಃ ಕರ್ನಾಟಕದ ಹೊರಗಡೆ ಅನೇಕ ಕೇಂದ್ರಗಳಲ್ಲಿ ಅವರ ಬಹಳ ದೊಡ್ಡ ಶಕ್ತಿ ಏನು ಅಂತಂದರೆ ಯಕ್ಷಗಾನದ ಬಗೆಗೆ ಅವರಿಗೆಲ್ಲ ಸ್ಪಷ್ಟವಾದ ತಿಳುವಳಿಕೆ ಇದೆ. ಅದನ್ನು ಸಂವಹನ ಮಾಡಬಲ್ಲ ಶಕ್ತಿ ಅವರಿಗೆ ಇದೆ. ಗೊಂದಲಗಳನ್ನು ಸೃಷ್ಟಿಸುವುದಲ್ಲ, ಅರಿವನ್ನು ವಿಸ್ತರಿಸಿ ಹೇಳುವ ಒಂದು ಶಕ್ತಿ ಇದೆ ಅವರಿಗೆ. ಹಾಗಾಗಿ ಸಂಪನ್ಮೂಲ, ನಿಜವಾದ ಅರ್ಥದಲ್ಲಿ ರಿಸೋರ್ಸ್ ಪರ್ಸನ್ ಎನ್ನುವ ಪದಕ್ಕೆ ಒಂದು ಸರಿಯಾದ ಅರ್ಥ ನಾವು ಕೊಡುವುದಾದರೆ ಅದು ಸಾಮಗ್ರಲ್ಲಿದೆ. ರಿಸೋರ್ಸ್ ಪರ್ಸನ್, ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಅವರಲ್ಲಿ ಸಂಪನ್ಮೂಲ ಇದೆ. ಅದರ ಮೇಲೆ, ಯಕ್ಷಗಾನದ ಮೇಲೆ ಬಹುಶಃ ನಾನು ಕೊಡಬಹುದಾದ ಒಂದು ದೃಷ್ಟಾಂತ ಅಂದರೆ ಅವರ ತಂದೆಗೂ ಬಂದ ಒಂದು ಭೌತಿಕ ಆಸ್ತಿ, ಒಂದು ಜಾಗ ಇತ್ತು, ಒಂದು ಸರಕಾರದಿಂದ ಬಂದದ್ದು ಅಂತ ಕೊಡುಗೆಗೆ ಬಂದದ್ದು. ಅದನ್ನು ಅವ್ರಿಗೆ ಹೇಳೋದು ಇಷ್ಟಪಡುವುದಿಲ್ಲ ಅಂತ ಅಂದುಕೊಂಡಿದ್ದೇನೆ. ಅದು ನಾನು ಹೇಳಬೇಕು, ಯಕ್ಷಗಾನದ ಇಲ್ಲ ಅದು ನಮಗೆ ಬೇಡ, ಅದು ಅಂದರೆ ಇಟ್ಟುಕೊಳ್ಳಬಾರದು ಅಂತಲ್ಲ. ಅದಕ್ಕಿಂತ ಅದನ್ನು ಯಕ್ಷ ಪಟ್ಲ ಫೌಂಡೇಶನ್ಗೆ ಉಡುಪಿಯಲ್ಲಿ ಆ ಜಾಗವನ್ನು, ಬಹುಶಃ ಲಕ್ಷಾಂತರವೋ ಕೋಟ್ಯಾಂತರವೋ ಅಷ್ಟು ಬೆಲೆ ಮಾಡುವ ಒಂದು ಜಾಗವನ್ನು ಒಂದು ಯಕ್ಷಗಾನ ಸಂಸ್ಥೆಗೆ ಕೊಡ್ತಾರೆ ಅಂತಂದರೆ ಯಕ್ಷಗಾನ ನನಗೆ ಬರ್ತದೆ ಅಂತಲ್ಲ, ಪ್ರಶಸ್ತಿ ಬರ್ತದೆ ಅಂತಲ್ಲ. ಇದು ನಾವು ಮಾಡ್ತಾ ಇರೋ ಗೌರವ ಏನಿದೆ, ಇದು ಯಕ್ಷಗಾನ
ಯಕ್ಷಗಾನ ಸಾರಸ್ವತ ಲೋಕದಿಂದ ಮಾಡುವಂಥದ್ದು, ಎಲ್ಲರೂ ಮೆಚ್ಚಿಕೊಡುವಂತಹ ಒಂದು ಪ್ರಶಸ್ತಿ. ಹಾಗೆಯೇ ಇವರು ಅನೇಕ ಪ್ರಶಸ್ತಿಗಳು ಬಂದಿದೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ಪೇಜಾವರ ರಾಮವಿಠಲ ಪ್ರಶಸ್ತಿ ಬಂದಿದೆ, ಸಂಪಾಜೆ ಯಕ್ಷೋತ್ಸವ ಪ್ರಶಸ್ತಿ ಬಂದಿದೆ, ಶೇಣಿ ಪ್ರಶಸ್ತಿ, ಕಿರಿಕಾಡು ಪ್ರಶಸ್ತಿ, ಯಕ್ಷಧ್ರುವ ಕಳೆದ ವರ್ಷ ಪಟ್ಲ ಫೌಂಡೇಶನ್ ಪ್ರಶಸ್ತಿ ಬಂದಿದೆ. ಬಹುಶಃ ಇವರ ಈ ಥರದ ಒಂದು ಸಾಂಸ್ಕೃತಿಕ ಪ್ರೀತಿಗೆ ಅವರ ಮನೆಯ ಆವರಣ ಕಾರಣ ಅಂತ ನಾನು ಭಾವಿಸಿದ್ದೇನೆ. ಅವರ ಮಡದಿ ಪತ್ನಿ ಪ್ರತಿಭಾ ಸಾಮಗರು ನೃತ್ಯ ವಿದುಷಿ. ಬಹುಶಃ ಉಡುಪಿಯಲ್ಲಿ ಆಗುವ ಎಲ್ಲ ಕಾರ್ಯಕ್ರಮಗಳ, ಭರತನಾಟ್ಯ ಕಾರ್ಯಕ್ರಮಗಳ ಅಥವಾ ಶಾಸ್ತ್ರೀಯ ಕಾರ್ಯಕ್ರಮಗಳ ಕುರಿತಾಗಿ ಲೇಖನಗಳನ್ನು ಬರೆಯುವುದನ್ನು ನೀವು ಉದಯವಾಣಿಯಲ್ಲಿ ಬರೆದನ್ನು ಓದಿರ್ಬೋದು. ಒಳ್ಳೆಯ ವಿಮರ್ಶಕಿ. ಮಗ ಹರ್ಷ ಸಾಮಗ ಮೃದಂಗವಾದಕ, ಮಗಳು ಅಪರ್ಣ ನೃತ್ಯ ವಿದುಷಿ ಅಂತ. ಅಂದರೆ ಒಂದು ಕುಟುಂಬವೇ ಕಲೆಯನ್ನೇ ಕಲೆಯನ್ನೇ ಜೀವಿಸುವ, ಲಿವ್ ದ ಟ್ರೆಡಿಷನ್ ಅಂತ ಹೇಳ್ತಾರಲ್ಲ, ಆ ಅರ್ಥದಲ್ಲಿ ಯಕ್ಷಗಾನವನ್ನೇ ಬದುಕುವ ಒಂದು ಕುಟುಂಬದವರು ಅದನ್ನು ವಿಸ್ತರಿಸ್ತಾ ಬಂದಿದ್ದಾರೆ. ಆ ಕೆಲಸ ಇನ್ನಷ್ಟು ಅವರಿಂದ ಆಗಲಿ ಅಂತ ಹಾರೈಸ್ತಾ ಯಕ್ಷಮಗಳ ಪ್ರಶಸ್ತಿಯನ್ನು ಕೊಡಮಾಡುವುದಕ್ಕೆ ನಮಗೆ ಬಹಳ ಸಂತೋಷವಾಗ್ತದೆ. ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಬಹಳ ನಿರೀಕ್ಷೆ ಮತ್ತು ಬಹಳ ಒಂದು ಹುಮ್ಮಸ್ಸನ್ನು ಇಟ್ಟುಕೊಂಡಿದ್ದವರು ಈಗಲೂ ಇದೆ. ಅದೇ ಸದಾಶಿವ ಶೆಟ್ಟಿಗಾರರು. ಒಂದಷ್ಟೇ ಅವರು ಅನಾರೋಗ್ಯದ ನಿಮಿತ್ತ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಮತ್ತೆ ನಾವೇ ಸ್ವಲ್ಪ ನಿರುತ್ತೇಜನ ಮಾಡಿದ್ವಿ, ಕರ್ಕೊಂಡು ಬಂದು ನಿನ್ನೆ ಬಂದು ಎರಡು ಡಾಕ್ಟರ್ ಹೇಳಿದ್ರೆ ಒಂದು ಅರ್ಧ ಗಂಟೆ ಮಟ್ಟಿಗೆ ಬೇಕಾದ್ರೆ ಹೋಗಬಹುದು ಅಂತ. ಅರ್ಧ ಗಂಟೆ ಮಟ್ಟಿಗೆ ಅಂದರೆ 1 ಗಂಟೆ ಇಟ್ಟುಕೊಂಡ್ರು ಕೂಡ ಕಷ್ಟವೇ ಇಲ್ಲಿಗೆ ಅಂತೇಳಿ, ಬೇಡ ನಾವು ನಿಮ್ಮ ಬಳಿ ಬಂದೇ ನನಗೆ ಪ್ರಶಸ್ತಿಯನ್ನು ಕೊಡ್ತೇವೆ. ಇಲ್ಲ, ಅದು ಯೂನಿವರ್ಸಿಟಿ ಕೊಡುವ ಪ್ರಶಸ್ತಿ, ಅದಕ್ಕೆ ನಾನು ಬರಲೇಬೇಕು ಅಂತ, ಅದಕ್ಕೆ ನನಗೆ ಬರಲೇಬೇಕು ಅಂತ ಹೇಳುವ ಪ್ರೀತಿಯನ್ನು ಹೇಳಿದವರು. ಆದರೆ ಆಗಲಿಲ್ಲ. ಮತ್ತು ತೀವ್ರ ನಮ್ಮಲ್ಲೊಂದು ವಯೋಸಹಜ ಒಂದು ಕಾಯಿಲೆ ಅಂತ ಒಂದು ಪ್ರಾಯ ಆದಾಗ, ನಿಜವಾಗಿ ಅವರಿಗೆ ವಯೋಸಹಜ ಕಾಯಿಲೆ ಅಂತ ಹೇಳುವುದಿಲ್ಲ, ಬಹುಶಃ ವೃತ್ತಿಯಿಂದ ಪ್ರಾಪ್ತವಾದದ್ದು. ಏನು 60 ವರ್ಷ ಅವರಿಗೆ ಅಷ್ಟೇ ವೃತ್ತಿ, 60 ವರ್ಷ. ಬಹುಶಃ 40 ವರ್ಷ ತಿರುಗಾಟ. 18ನೇ ವರ್ಷಕ್ಕೆ ಯಕ್ಷಗಾನಕ್ಕೆ ಪ್ರವೇಶ ಮಾಡಿದವರು. ಅಧ್ಯಕ್ಷ ಹೇಳಿದ ಹಾಗೆ ನಿವೃತ್ತಿ ಅಂತಿಲ್ಲ, ಅದೊಂದು 40 ವರ್ಷ ತಿರುಗಾಟ. 40 ವರ್ಷ ತಿರುಗಾಟ ಅಂತಂದ್ರೆ ನೀವು ಲೆಕ್ಕ ಹಾಕೋದು ವರ್ಷಕ್ಕೆ ಇಷ್ಟು ಅಂತ. ನಾನು ಯಾವುದಿಲ್ಲ ವಾಣಿಜ್ಯ ಲೆಕ್ಕ ಹಾಕೋದುಂಟು. ಒಂದು ವರ್ಷಕ್ಕೆ ಒಂದು 200 ವೇಷ ಅಂತಾದರೂ ಕೂಡ, ವರ್ಷಕ್ಕೆ ಒಂದು 200 ಕಡಿಮೆ 200-300 ವೇಷ ಅಂತಾದರೂ ಕೂಡ 40 ವರ್ಷಕ್ಕೆ ಎಷ್ಟು ವೇಷ ಆಯಿತು? ಸುಮಾರು 12,000 ವೇಷ ಆಯಿತು. 200 ಇಟ್ಟುಕೊಂಡ್ರು ಕೂಡ ಸುಮಾರು 8,000 ವೇಷ ಆಯಿತು. 8,000 ವೇಷ ಒಂದೇ ಅಲ್ಲ, ಇವತ್ತಿನ ವೇಷ ನಾಳೆ ಅಲ್ಲ ಅಂತ ಗೊತ್ತಿರುವಂಥದ್ದೇ. ಸೊ 8,000 ವೇಷ, ಅದಕ್ಕಿಂತ ಹೆಚ್ಚೆ ವೇಷಗಳನ್ನು ಮಾಡಿರುವ ಅದು ಬಣ್ಣದ ವೇಷ, ಅದು ತೂಕದ ವೇಷ. ಅದನ್ನು ಭಾರದ ವೇಷ ಅಂತ ನಾನು ಹೇಳುವುದಿಲ್ಲ. ಭಾರ ಬೇರೆ, ತೂಕ ಬೇರೆ. ಭಾರ ಬರುವುದು, ತೂಕ ಬರುವುದು, ಆ ಪಾತ್ರಕ್ಕೆ ಬರುವುದು. ಸದಾಶಿವ ಶೆಟ್ಟಿ 40 ವರ್ಷಗಳ ಕಾಲ ತಿರುಗಾಟ ಮಾಡಿದವರು. ಬಹುಶಃ ಬಣ್ಣದ ವೇಷ ತುಂಬ ಶ್ರಮವನ್ನು ಅಪೇಕ್ಷೆ ಮಾಡುವಂಥ ಅಪೇಕ್ಷೆ. ಉಳಿದದ್ದು ಏನು ನಾನು ದೈಹಿಕ ಶ್ರಮದ ನೆಲೆಯಲ್ಲಿ ಹೇಳುವಂಥದ್ದು ಮತ್ತು ಮಾನಸಿಕ ದೈಹಿಕ 2 ಶ್ರಮಗಳೇ ಮುಖ್ಯವಾದದ್ದೇ. ಅದು ದೈಹಿಕ ಶ್ರಮ ಅಂತಲೇ, ಫಿಸಿಕಲ್ ಎಕ್ಸಸೈಸ್ ಉಂಟಲ್ಲ, ಆ ದೃಷ್ಟಿಯಿಂದ ಆ ಭಾರವನ್ನು ಅಥವಾ ತೂಕವನ್ನು ಹೊತ್ತು ಕೆಲಸ ಮಾಡಬೇಕದು ಅಂತ. ಸದಾಶಿವ ಅವರದ್ದು ಬಹಳ ಮುಖ್ಯವಾದ ವೇಷ ಮಹಿಷಾಸುರ, ಆಮೇಲೆ ರುದ್ರಭೀಮ, ಸಿಂಹ, ವರಾಹ, ಆಮೇಲೆ ಕುಂಭಕರ್ಣ, ಶೂರ್ಪನಖಿ, ತಾಟಕಿ ಮೊದಲ ಬಣ್ಣದ ವೇಷಗಳನ್ನು ಇತ್ತೀಚೆಗೂ ಈಗಲೂ ಬಹುಶಃ ತಿರುಗಾಟದಲ್ಲಿದ್ದಾರೆ ಅಂತ ಲೆಕ್ಕ ಅವರು. ಹಾಗಾಗಿ ಅವರನ್ನು ವಿಶೇಷದ ನೆಲೆಯಲ್ಲಿ ನಮ್ಮದು ನಮ್ಮ ಸಮಿತಿ ಏನು ಅಪೇಕ್ಷೆ ಪಡ್ತದೆ ಅಂತಂದರೆ, ಈ ಪ್ರಶಸ್ತಿ ಅಂತಂದರೆ ಒಂದು ಮೊತ್ತ ಇರ್ತದೆ. ಅವರಿಗೆ ಒಂದು ಕಷ್ಟಕ್ಕದು ಪ್ರಯೋಜನಕ್ಕೆ ಬಂದರೆ ಒಳ್ಳೆಯದು ಅಂತ, ಪ್ರಶಸ್ತಿಯಿಂದಲೇ ಅಂತ ಆಗ್ತದಂತಲ್ಲ. ಹಾಗಾಗಿ 60 ವರ್ಷ ಆಗಿದೆ, ಕಾಯಿಲೆಯಲ್ಲಿದ್ದಾರೆ, ಬಹುಶಃ ನಾವು ಕೊಡುವ ಪ್ರಶಸ್ತಿ ಸಣ್ಣ ಮಟ್ಟಿನ ಪ್ರಯೋಜನವಾಗಬಹುದು ಎನ್ನುವ ಆ ದೃಷ್ಟಿಯಿಂದ ಸಮಿತಿ ಪರಿಗಣಿಸಿ ಒಂದು ವಿಶೇಷ ಎನ್ನುವ ನೆಲೆಯಲ್ಲಿ ನಾನು ಹೇಳಿದ 3ನೇ ಪ್ರಶಸ್ತಿ ಅಂತ ಹೇಳಿದ್ರೆ 2 ನಮ್ಮಲ್ಲಿ ಇರುವುದು. ಹಾಗೊಂದು 3ನೇ ಪ್ರಶಸ್ತಿಯನ್ನು ಪರಿಗಣಿಸಿ ಸದಾಶಿವ ಶೆಟ್ಟಿಗಾರರಿಗೆ ಕೊಟ್ಟಿದ್ದೇವೆ. ಅವರ ಅನುಪಸ್ಥಿತಿಯಲ್ಲಿ ಬಹುಶಃ ಇವತ್ತೇ ಅವರಿಗೆ ಪ್ರಶಸ್ತಿಯನ್ನು ನಾವು ಕಲ್ಪಿಸ್ತೇವೆ. ಅವರನ್ನು ಕೂಡ ಅಭಿನಂದಿಸಿ ತಮ್ಮೆಲ್ಲರ ಅನುಮತಿಯನ್ನು ಬಗ್ಗೆ ನಾನು ಪಡೀತಾ ಇದ್ದೇನೆ. ಇದು ಯಕ್ಷಮಂಗಳ ಕೃತಿ ಪ್ರಶಸ್ತಿ, ಇದು 8ನೇ. ಇದರ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕೆ ಹೋಗುವುದು. ಇದೊಂದು
ಈಗಲೇ ಅವರು ಹೇಳಿದ ಹಾಗೆ ಒಂದು ಸಂಶೋಧನಾ ಕೃತಿ, ಒಂದು ಅಧ್ಯಯನ ಕೃತಿ. ಇದು ಯಾಕೆ ಮುಖ್ಯ ಆಗ್ತದೆ ಅಂತ ಎರಡೇ ಮಾತಲ್ಲಿ ಹೇಳುವುದಾದ್ರೆ, ನಮ್ಮಲ್ಲಿ ಒಂದು ಗ್ರಹಿಕೆ ಏನಿದೆ ಅಂದರೆ ಬಹಳ ಬಲವಾದ ಗ್ರಹಿಕೆ ಅಂದರೆ ಯಕ್ಷಗಾನ ಜಾನಪದೀಯವಾದದ್ದು, ಅದು ಶಾಸ್ತ್ರೀಯ ಅಲ್ಲ. ಬಹುಶಃ ಹಾಗೆ ಹೇಳುವುದರಲ್ಲಿ ತಪ್ಪಿಲ್ಲ, ಆದರೆ ಆಗ ಹೇಳುವಾಗ ಒಂದು ಅರ್ಥ ಉಂಟಲ್ಲ ಹಿಂದೆ. ಜಾನಪದ ಅಂದರೆ ಸ್ವಲ್ಪ ಅದರ ತೂಕ ಕಡಿಮೆ, ಶಾಸ್ತ್ರೀಯ ಅಂತಂದರೆ ತೂಕ ಹೆಚ್ಚು ಅಂತ. ಇದನ್ನು ನಾನು ವೈಯಕ್ತಿಕವಾಗಿ ಒಪ್ಪುವುದಿಲ್ಲ. ಜಾನಪದ ಅಥವಾ ಶಾಸ್ತ್ರ ಅಥವಾ